ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಲ್ಲ ಧರ್ಮದಲ್ಲಿಯೂ ಮನುಷ್ಯ ಜನ್ಮವೇ ಶ್ರೇಷ್ಠ, ಆದರೆ ಅದನ್ನು ಅರಿಯದ ನಾವು ಅರ್ಥೈಸಿಕೊಳ್ಳದ ನಾವು ನಮ್ಮನ್ನೇ ಶ್ರೇಷ್ಠ ಎನ್ನುತ್ತೇವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಗಳು. ಒಂದು ವೀಕ್ಷಕರೇ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಸ್ತ್ರೀಯರಿಗೆ ನಿಜವಾಗ್ಲೂ ಶಾಂತಿಯ ಸಂಕೇತ ಅಂತಂದರೆ ಯಾವುದು ಗುರುಗಳೇ? ಹರಿ ಓ ಶ್ರೀ ಗುರುಭ್ಯೋ ನಮಃ. ಏನಾದರೂ ವಿಶೇಷ ಇರ್ಬೋದಾ ಅಂತ ಅನ್ಕೋಬೋದಲ್ಲ? ಹಾಂ ಗುರುಗಳೇ, ಖಂಡಿತ. ತುಂಬ ಸರಳ, ಅಂಥ ವಿಶೇಷ ಏನಿಲ್ಲ, ತುಂಬ ಸರಳ ತಿಳ್ಕೊಳ್ಳೋವರೆಗೂ. ಏನಪ್ಪ ಅದು? ಸ್ತ್ರೀಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಗೃಹಿಣಿಯರಿಗೆ, ಹೆಂಗಸರಿಗೆ ಏನು ಬೇಕು? ಶಾಂತಿ. ಶಾಂತಿ ಬೇಕು. ಆದರೆ ಈ ಶಾಂತಿ ಅಂತಕ್ಕಂಥದ್ದು ಯಾವುದರಿಂದ ಪಡಿಬಹುದು, ಸಿಗತ್ತೆ ಅಂತಕ್ಕಂತಹ ಒಂದು ಕುತೂಹಲಕರವಾದ ವಿಚಾರ. ಹೌದು. ಇದು ನಿಜಕ್ಕೂ ಈಗ ವಿಷಯವನ್ನು ಹೇಳಿದಾಗ ತುಂಬ ಸರಳವಾಗಿ ಅನಿಸುತ್ತೆ. ಯಾವುದದು ಅಂದರೆ ಅತಿಯಾಗಿ ಹಸಿವು, ಅತಿಯಾದ ಹಸಿವು, ಹಸಿವೇ ಇಲ್ಲದಿರುವುದು, ತುಂಬ ಹೊಟ್ಟೆ ಹಸಿಯೋದು, ಹೊಟ್ಟೆನೇ ಹಸಿಯಲ್ಲ. ಈಗ ಹಂಗಾರೆ ಬೇಕಾಗಿರೋದು ಯಾವುದು? ಇವೆರಡೂ ತಪ್ಪು. ಹೊಟ್ಟೆ ಹಸಿವಾಗದೇ ಇರೋದು ತಪ್ಪು, ಜಾಸ್ತಿ ಹೊಟ್ಟೆ ಹಸಿವಾಗೋದು ತಪ್ಪು. ಇದಕ್ಕೆ ಮೀರಿ ಇನ್ಯಾವ್ದು ಇರಬೇಕಾಗಾದ್ರೆ ಪ್ರಶ್ನೆ. ಹಸಿವಾಗುವ ಸಮಯಕ್ಕೆ ಹಸಿವಾಗುವಂಥದ್ದು. ಹಾಂ, ಎಷ್ಟು ಚೆನ್ನಾಗಿ ಬೇಗ ಓಪನ್ ಆಗೋಯ್ತು ನೋಡಮ್ಮ. ಸಮಯಕ್ಕೆ ಸರಿಯಾಗಿ ಹಸಿವಾಗುವುದೇ ನಿಜವಾದ ಹೆಣ್ಣಿನ ಸಾಧನೆ. ಸಮಯಕ್ಕೆ ಸರಿಯಾಗಿ. ಎಷ್ಟು ಜನಕ್ಕಾಗತ್ತೆ ಅವ್ರನ್ನೇ ಕೇಳಬೇಕು. ಎಲ್ರಿಗೂ ಅಡುಗೆ ಮಾಡಿ ಊಟ ಹಾಕ್ತಾರೆ, ಅವ್ರಿಗೆ ಹಸಿವಾಗಲ್ಲ. ತಿಂದರೆ ತಿಂದರು, ಇಲ್ಲ ಬೇರೆ ತಿನ್ಕೊಂಡು ಹೋದ್ರು ಅಲ್ವಾ? ಈ ಹಸಿವು ಅನ್ನೋದು ಹೆಣ್ಣಿಗೆ ಅತಿ ಮುಖ್ಯವಾಗಿ, ಗಂಡಸರಿಗೆ ಬೇಕು. ಆದರೆ ಹೆಣ್ಣಿಗೆ ಯಾಕೆ ಪ್ರಧಾನವಾಗಿ ಹಸಿವು ಅಂತಕ್ಕಂಥ ಒಂದು ವಿಚಾರ ಬೇಕಾಗತ್ತೆ ಅಂದರೆ, ಅವರಿಂದ ಏನೆಲ್ಲ ಕುಟುಂಬಕ್ಕೆ ಬೇಕು, ವಂಶಕ್ಕೆ ಏನೇನು ಬೇಕು ಎಲ್ಲ ಅಲ್ಲೇ ನಡೆಯೋದು. ಹೌದು. ಅದಕ್ಕೆ ಹಸಿವಿನ ಸತ್ಯ ಹೆಣ್ಣಿಗೆ ತುಂಬ ಪ್ರಧಾನವಾದದ್ದು. ಈಗ ಏನಾಗ್ತಾ ಇದೆ ಅಂದರೆ ಅಮ್ಮ, ಎಷ್ಟು ಸಮಸ್ಯೆನ ತಂದಿಟ್ಕೋತಾ ಇದ್ದೀವಿ ಈ ಹಸಿವು ಆಗದೆ ಇರೋದಕ್ಕೆ ಕಾರಣ ಅಂತಕ್ಕಂಥ ಒಂದು ತಿಳ್ಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ಅರ್ಪಣೆಯನ್ನು ಮಾಡಿ, ರಾತ್ರಿ ತಡವಾದ ಒಂದು ಊಟ, ರಾತ್ರಿ ತಡವಾದ ಒಂದು ಊಟ, ಏನೋ ಒಂದು ಊಟ ತಿನ್ನಬೇಕಲ್ಲ ಅಂತ ಒಂದು ಊಟ, ಇದು ಎಷ್ಟರ ಮಟ್ಟಕ್ಕೆ ಸರಿ ಅಂತ. ಬೆಳಿಗ್ಗೆ ಎದ್ದು ಸ್ಲಿಮ್ ಆಗಿರಬೇಕು ಅಂತ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಡಯಟ್ ಫುಡ್ ಗುರುಗಳೇ, ಟೋಟಲಿ ತರಕಾರಿ, ಹಸಿ ತರಕಾರಿ, ಹಣ್ಣು ಯಾರು ಬಳಸ್ತಾರೋ ಇವ್ರದ್ದೆಲ್ಲ ದಿನ ಮುಚ್ತಾ ಹೋಗುತ್ತೆ. ಏನು ಗುರುಗಳೇ? ಹಸಿವು ಮುಚ್ತಾ ಹೋಗುತ್ತೆ. ಹುಚ್ಚುಚ್ಚಂಗೆ ಯಾವಾಗಲೂ ಹಸಿವಾಗೋದು, ಯಾವಾಗಲೂ ತಿನ್ನೋದು, ಶರೀರ ಎಕ್ಕಾಬಟ್ಟೆ ಬೆಳೆಯುತ್ತೆ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂತಾರೋದು ನೋಡಿದ್ರೆ ಏನು ಎಲ್ರಿಗೂ ಹೇಳೋದು, ಅಯ್ಯೋ ನಾನು ಏನು ತಿನ್ನಲ್ಲ, ದಪ್ಪ ಆಗ್ಬಿಡ್ತೀನಿ, ದಪ್ಪ ಇನ್ನೂ ಜಾಸ್ತಿ ಆಗತ್ತದು ಅಂತ ನಮಗಿನ್ನೂ ಅರಿವಾಗಿಲ್ಲ. ಅಲ್ಲ ಗುರುಗಳೇ, ಹಣ್ಣು ತರಕಾರಿ ಸೊಪ್ಪು ಇದೆಲ್ಲ ಆರೋಗ್ಯವಾಗಿರುವಂಥ ವಿಚಾರನೇ ಅಲ್ವಾ ಗುರುಗಳೇ? ಅದರಂಥ ಮೂರ್ಖತನದ ವಿಚಾರ ಇನ್ನೊಂದಿಲ್ಲ. ಯಾಕೆ ಗುರುಗಳೇ? ಯಾಕೆ ಅಂದರೆ ರಾತ್ರಿ ತಿಂದಿರೋದು ಕರಗೇ ಇರಲ್ಲ. ಕರಗಿದೆ ಅಂತ ಗೊತ್ತಾ? ನಾವು ಅನ್ಕೊಂಡಿರ್ತೀವಿ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಅಷ್ಟು ಗಂಟೆ ಟೈಮ್ ಆಗಿರುತ್ತಲ್ಲ, ಸೊ ಕರಗಿರುತ್ತೆ ನಾವು. ವಾತ, ಪಿತ್ತ, ಕಫ ಈ ಮೂರು ರೋಗಗಳ ಪೂರ್ಣವಾಗಿ ಫೌಂಡೇಶನ್. ಹೌದಾ? ವಾತ, ಪಿತ್ತ, ಕಫ. ಹೌದು. ಈ ಮೂರರಲ್ಲಿ ವಾತ ಅನ್ನೋದು ಸರ್ವೇ ಸಾಮಾನ್ಯ ನಮ್ಮ ಪ್ರಪಂಚ ತುಂಬ ತುಂಬೋಗಿದೆ. ಇದು ಜಾಸ್ತಿ ಉತ್ಪತ್ತಿ ಆಗೋದು ಯಾವಾಗ ಅಂದರೆ, ರಾತ್ರಿ ತಡವಾದ ಊಟದಿಂದ ವಾತ ರೋಗ ಪ್ರಾಪ್ತಿ. ತಡವಾದ ಊಟದಿಂದ ವಾತ ರೋಗ ಪ್ರಾಪ್ತಿ ಅಂದರೆ ಗ್ಯಾಸ್ಟ್ರಿಕ್ ನನಗೆ ಯಾವಾಗಲೂ ಇದ್ದೇ ಇದೆ, ಎಲ್ಲ ಥರದ ಮಾತ್ರೆ ನುಂಗಾಯಿತು ಅಂತಕ್ಕಂತಹ ಒಂದು ಸಮಸ್ಯೆಯಲ್ಲಿ ಹೆಣ್ಣು ಸಿಕ್ಕಾಕೊಂಡ್ರೆ ಏನಾಗತ್ತೆ ಮುಂದೆ ಅಂತ ಹೇಳೋಣ. ಗ್ಯಾಸ್ಟ್ರಿಕ್ ಅಂತಕ್ಕಂಥ ಒಂದು ದೊಡ್ಡ ತಲೆನೋವು ಹೆಣ್ಣಿಗೆ ಬಂದರೆ ಆ ಕುಟುಂಬದ ಕಥೆ ಏನಾಗ್ಬೋದು, ಆ ಯಮನ ಆರೋಗ್ಯ ಏನಾಗಬಹುದು, ಜೀವನ ಏನಾಗ್ಬೋದು, ಇಷ್ಟು ಅಲ್ಲೇ ಸಿಕ್ಕಿಬಿಡುತ್ತೆ. ಇವಾಗೆಲ್ಲ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಗುರುಗಳೇ. ಅದನ್ನೇ ಗ್ಯಾಸ್ ಅಂತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು ನಮ್ಗೆ ದೂರ ಮಾಡ್ಕೋಬೇಕು ಅನ್ನೋದಕ್ಕೆ ಇವತ್ತು ವಿಚಾರ ಹೇಳ್ತಾ ಇರೋದು.
ಶಾಂತಿ ಬೇಕು, ನೆಮ್ಮದಿ ಬೇಕು, ಆರೋಗ್ಯ ಬೇಕು, ಖುಷಿಯಾಗಿರಬೇಕು, ಚೆನ್ನಾಗಿ ನಿದ್ದೆ ಬರಬೇಕು ಇಷ್ಟಪಡ್ತೀವಿ. ಹೌದು. ಈಗ ರಾತ್ರಿ ಮಾಡೋ ತಪ್ಪು, ರಾತ್ರಿ ಊಟದಿಂದ ತಪ್ಪಾಗಿರೋದು. ಬೆಳಿಗ್ಗೆ ಎದ್ದು ಯಾರೋ ಹೇಳಿದ್ರು ಅಂತ ಕೂತ್ಕೊಂಡು, ಯಾವುದೋ ಪುಸ್ತಕದಲ್ಲಿ ಓದಿದೆ, ಮಾಧ್ಯಮದಲ್ಲಿ ಕೂತ್ಕೊಂಡು ಯಾರೋ ಹೇಳಿದ್ರು ಅಂತ ನಿಮಗಿಷ್ಟವಾದ ಹಣ್ಣು, ತರಕಾರಿ, ಹಸಿ ತರಕಾರಿ ತಿನ್ಕೊಂಡು ಕಾಲ ಕಳೆದ್ರೆ 2 ರೋಗ ಶುರುವಾಯಿತು. ರಾತ್ರಿ ಕಂಪ್ಲೀಟ್ ಡೈಜೆಷನ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ಯಾಕೆ ಆಗಿರಲ್ಲ ಅಂದರೆ ನಿದ್ದೆ ಸರಿಯಾಗಿ ಬಂದಿರಲ್ಲ. ತಡವಾದ ಊಟದಿಂದ ನಿದ್ದೆ ಸರಿಯಾಗಿ ಬರಲ್ಲ. ನಿದ್ದೆ ಯಾವಾಗ ಸರಿಗೆ ಬರಲಿಲ್ಲ, ನಿನಗೆ ಬೆಳಗ್ಗೆ ತಿನ್ನೋದು ಯಾವುದೇ ಕಾರಣಕ್ಕೂ ತಿನ್ನಬೇಕು ಅಂತ ಆಸೆಯಿಂದ ತಿನ್ನಲ್ಲ, ತಿನ್ನಬೇಕಲ್ಲ ಅಂತ ತಿನ್ನೋದು. ಬೆಳಿಗ್ಗೆನೇ ಇದು ತಿಂದರೆ ಒಳ್ಳೇದಂತೆ ಯಾರೋ ಹೇಳವ್ರೆ, ಮೊಬೈಲಲ್ಲಿ ಬಂದೈತೆ, ಹೌದಾ, ಇದೆ ತಾನೇ? ಹೌದು. ಈ ರೀತಿಯಾಗಿ ಮಾಡಿಕೊಂಡು ನಾವು ಆರೋಗ್ಯ ಹಾಳು ಮಾಡ್ಕೊಳ್ತೀವಿ. ಒಂದು ಹುಚ್ಚುತನದ ರೋಗ ಬರುತ್ತೆ ನಮಗೆ. ಹುಚ್ಚುತನದ ರೋಗ, ಅದಕ್ಕಿನ್ನೂ ಹೆಸರಿಟ್ಟಿಲ್ಲ, ನಾನು ಹೆಸರಿಡ್ತಾ ಇದ್ದೀನಿ. ಹುಚ್ಚುತನದ ರೋಗ. ಇದಕ್ಕಿದ್ದಂಗೆ ಬೇಜಾರು ಮಾಡ್ಕೊಳ್ಳೋದು, ಇದಕ್ಕಿದ್ದಂಗೆ ಸಿಟ್ಟು ಮಾಡ್ಕೊಳ್ಳೋದು, ಇದಕ್ಕಿದ್ದಂಗೆ ಹೇಳೋದು, ಇನ್ನು ಹುಚ್ಚಲ್ದ ಇನ್ನೇನದು. ಇದೆಲ್ಲ ಬೆಳಗ್ಗೆ ತಿಂತಕ್ಕಂಥ ಡಯಟ್ ಫುಡ್ಡಿಂದ ಬರುತ್ತೆ. ಡಯಟ್ ಫುಡ್ ತಿನ್ನೋದು ತಪ್ಪಲ್ಲ, ಹೇಳಿರೋದು ತಪ್ಪಲ್ಲ, ತಿಳ್ಕೊಂಡ್ರೆ ತಪ್ಪಲ್ಲ. ರಾತ್ರಿ ಇದು ಕರಗಿದೆಯಾ, ಇದು ತಿಳಿದೇ ಇದ್ದಾಗ ಅದು ತಪ್ಪಾಗತ್ತೆ. ತಿಳಿದಿದ್ರೆ ಅದಕ್ಕೆ ತಕ್ಕಂತೆ ಸಮಯಕ್ಕೆ ಸರಿ ಊಟ ಮಾಡಿದರೆ, ಏನು ಊಟ ಮಾಡಿದರೆ ಬೆಳಿಗ್ಗೆ ಕರೆಕ್ಟಾಗಿರುತ್ತೆ ಅಂತ ಗೊತ್ತಿದ್ದರೆ, ಬೆಳಿಗ್ಗೆ ಕಂಪ್ಲೀಟಾಗಿ ಎಲ್ಲ ಖಾಲಿ ಆಗಿದೆಯಾ, ಹೊಟ್ಟೆ ಉಗುರವಾಗಿದೆಯಾ, ಭಾರ ಇಲ್ವಾ, ನನ್ನ ಹತ್ರ ಹೊಟ್ಟೆ ಇದೆ ಅಂತಲೇ ಗೊತ್ತಾಗಬಾರ್ದು. ಆಗ ನೀವು ರಿಪೇರಿ ಆಗಿದ್ದೀರಾ ಕ್ಲೀನಾಗಿ ರಾತ್ರಿ ಅಂತ ಅರ್ಥ. ನಿದ್ದೆನೇ ಸರಿಗೆ ಮಾಡಿಲ್ಲ, ಪದೇ ಪದೇ ಎಚ್ಚರಿಕೆ ಆಗತ್ತೆ, ಬರೀ ಕನಸು ಬೀಳತ್ತೆ, ಏನೇನೋ ಆಗತ್ತೆ ಅಂತ ಬೆಳಗ್ಗೆ ಬೇಜಾರಲ್ಲಿ ಎದ್ದರೆ ರಾತ್ರಿ ಇದು ಕಂಪ್ಲೀಟ್ ಆಗಿಲ್ಲ. ಅದ್ರ ಮೇಲೆ ಬೆಳಗ್ಗೆ ಹಾಕ್ಕೋಬೇಕು. ಈಗ ಅನುಭವಿಸೋದು ಯಾರು? ನಾವೇ ಅನುಭವಿಸ್ಬೇಕಾಗತ್ತೆ. ಈ ಹುಚ್ಚುತನ ತಿಳ್ಕೊಂಡ್ರೆ ಸರಿ ಅಂತಂದ್ರೆ ನಾನೇನೋ ಮಾಡೋಕ್ಕಲ್ಲ, ಕರೆಕ್ಟಾಗಿ ತಿಳ್ಕೊಂಡು ಮಾಡ್ಬೇಕು ಯಾವುದನ್ನು ಅಂತ ಹೇಳ್ತಕ್ಕಂಥ ವಿಷಯ. ಈ ರಹಸ್ಯವನ್ನು ನಮಗೆ ಬುದ್ಧಿ ಇಲ್ವಾಗಾದರೆ ಯಾಕೆ ಮಾಡ್ಕೋತೀವಿ ಇದನ್ನು ಅನ್ನೋ ಪ್ರಶ್ನೆ ಬರುತ್ತೆ. ಬುದ್ಧಿ ಇದೆ, ನಮಗೂ ಓದಿದ್ದೀವಿ, ಹೌದು, ನಮಗೂ ಎಲ್ಲ ತಿಳಿದಿದೆ. ಆದರೂ ನಾವು ಇದನ್ನು ಮಾಡ್ಕೋತಿರೋದು ತಪ್ಪು ಅಂದರೆ ಯಾಕೆ ಆ ಥರ ಬರುತ್ತೆ ನಮಗೆ ಬುದ್ಧಿ ಅನ್ನೋ ಪ್ರಶ್ನೆ. ಇದಕ್ಕೆ ಒಂದು ವಿಚಾರ ಹೇಳಬೇಕಾಗತ್ತೆ. ಏನು? ಈ ಹಸಿವು ಅಂತಕ್ಕಂತಹ ಒಂದು ವಿಷಯ ಎಂಥ ದೊಡ್ಡದಾದ ಸಮಸ್ಯೆ ಅಂದರೆ, ಈಗ ಬರೋದು ಬೇಡ, ಹಿಂದೆ ಬಂದಿದ್ದ ಕರೋನಾಗೆ ತುಂಬ ಹತ್ತಿರವಾದಂತಹ ಫಲಿತಾಂಶ. ಹಿಂದೆ ಬಂದಿದ್ದಂತಹ ಕರೋನಾಗೂ ಅಲ್ಲ, ಹೋಗೂ ಇಲ್ಲ ಬಂದೂ ಇಲ್ಲ. ನಾವು ಅನ್ಕೊಂಡಿದ್ದೀವಿ ಹೋಯ್ತು ಬತ್ತು ಅಂತ. ಏನಮ್ಮ? ಕರೋನಾ ಹೋಗಲ್ಲ. ಯಾಕೆನ್ನೋದು ಇವತ್ತೊಂದಲ್ಲ, ಕರೋನಾ ಇವತ್ತೊಂದಲ್ಲ, ಹೆಸರು ಇವತ್ತೊಂದು ಅಷ್ಟೇ. ಅದು ರೋಗ ಇವತ್ತೊಂದಲ್ಲ, ಇದು ತಲತಲ ಅಂದ್ರೆ ನಮ್ಮ ಜೊತೆಲೇ ಬಂದಿದೆ. ಇದು ಹೌದು, ಯಾವುದು ಹೊಸ ರೋಗ ಇಲ್ಲಮ್ಮ. ರೋಗಕ್ಕೆ ಹೆಸರಿಟ್ಟ ಹೊಸ ರೋಗ ಆಗತ್ತೆ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು, ಜ್ವರ ಹೋಗಕ್ಕಾಗಿದೆಯಾ ನಮ್ಮ ಕೈಲಿ? ಜ್ವರ ತೆಗಿಯಕ್ಕಾಗಿದೆಯಾ? ಮತ್ತು ಅದಕ್ಕೆ ನಮ್ಗೆ ಔಷಧಿ ಸಿಕ್ಕಿಲ್ಲ ಅಂದ್ರೆ ಬೇರೆ ರೋಗ ಹೆಂಗೆ ಹೋಗಿದೆ ಅಂತ ಗ್ಯಾರಂಟಿ? ಮಗುವಿಂದ ಸಾಯೋವರೆಗೂ ಬರ್ತಾನೆ ಇರುತ್ತೆ ಜ್ವರ. ರಿಪೇರಿ ಆಗಿದೆಯಾ ಅದು? ಇಲ್ಲ ಗುರುಗಳೇ. ಈಗ ಅದು ಔಷಧಿಯಿಂದ ಸರಿ ಮಾಡ್ಕೋಬೇಕಾ, ನಮ್ಮ ದಿನಚರಿಯಿಂದ ಸರಿ ಮಾಡ್ಕೋಬೇಕಾ ಅಂತ ನಾವು ತಿಳ್ಕೊಬೇಕು. ಹೌದು ಅಲ್ವಾ? ಯಾವುದೇ ರೋಗಗಳು ಬರಲಿ, ಅವ್ರೇನೋ ಹೇಳ್ಕೊಳ್ಳಿ, ಬೋರ್ಡ್ ಹಾಕ್ಕೊಳ್ಳಿ, ಯಾರೋ ಹೆದರ್ಕೊಳ್ಳಿ, ನಾವು ಹೆದರ್ಕೊಳ್ಳೋದು ಬೇಡ. ಯಾಕೆ? ಶಿಸ್ತು ಬೇಕು. ಆ ಶಿಸ್ತು ಯಾವುದು ಅಂದರೆ, ನಿಜವಾದ ಜೀವನ ಬೇಕು, ಒಳ್ಳೆ ಜೀವನ ಬೇಕು ಅಂತ ಅನ್ಕೋತೀವಿ. ಹೌದು. ನಮ್ಮ ಜೀವನ ಯಾವುದರಲ್ಲಿದೆ ಅಂತ ಕೇಳಿದ್ರೆ, ನಮ್ಮ ಜೀವನ ಯಾವುದು ನಮ್ಮನ್ನು ಗುರುತು ಮಾಡುತ್ತೆ ಅಂತ ಕೇಳಿದ್ರೆ ಏನಾದ್ರು ಹೇಳಕ್ಕಾಗತ್ತಮ್ಮ? ನಮ್ಮ ದಿನಚರಿ ಗುರುಗಳೇ. ಅದಕ್ಕೆ ಹತ್ತಿರವಾದಂತಹ ವಿಚಾರ ಏನಪ್ಪ ಅಂತಂದರೆ, ಮನೆಯಲ್ಲಿ ದೇವರ ಹತ್ರ ದೀಪ ಹಚ್ತೀವಿ. ಹೌದು, ಹೌದಾ? ದೀಪ ಎಂದರೆ ಏನು, ದೀಪದ ಅರ್ಥ ಏನು ಅಂತ ಕೇಳಿದ್ರೆ, ದೀಪ ಅಂತ ಅದಕ್ಕೇನೆ ಕೇಳಬೇಕು. ದೀಪದ ಅರ್ಥ ಏನು ಅಂತ ಕೇಳಿದ್ರೆ, ಯಾಕೆ ಈ ವಿಷಯ ಬಂತಿಲ್ಲಿ? ಹಸಿವಿಗೂ ದೀಪಕ್ಕೂ ನಿಕಟವಾದ ಸಂಬಂಧ ಇದೆ. ಹಸಿವಿಗೂ ದೀಪಕ್ಕೂ ಸರಿಯಾದ ಸಮಯಕ್ಕೆ ಸರಿಯಾಗಿ ಹಸಿವಾಗೋದಕ್ಕೂ ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪಕ್ಕೂ ನಿಕಟವಾದ ಸಂಬಂಧ ಇದೆ. ಹೇಗೆ ಗುರುಗಳೇ? ಜೊತೆಗೆ ಕರೋನಾಗೂ ಕೂಡ ಇದು ತುಂಬ ಹತ್ತಿರವಾದ ಒಂದು ಫಲಿತಾಂಶ, ಉತ್ತಮವಾದ ಫಲಿತಾಂಶ. ಈಗಿರ್ತಕ್ಕಂಥ ಬಂದಿರತಕ್ಕಂಥ ಹೆದರ್ಕೊಳ್ತಾ ಇರ್ತಕ್ಕಂಥ ಕರೋನಾಗೆ ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ.
ಏನು? ಆತಂಕವನ್ನು ನಿವಾರಣೆ ಮಾಡ್ತಕ್ಕಂತಹ ದೀಪ ನಮ್ಮ ಮನೆಯಲ್ಲಿ ಇರಬೇಕು. ಭಯ, ಆತಂಕ ಇರಬಾರ್ದು, ಭಯ ಇರಬಾರ್ದು, ಬೇಜಾರಾಗಬಾರ್ದು, ಕೋಪ ಬರಬಾರ್ದು. ಆ ರೀತಿ ದೀಪ ನಮ್ಮ ಮನೆಯಲ್ಲಿ ಇದೆಯಾ? ದೀಪ ಇದೆಯಲ್ಲ, ಹಚ್ತಾ ಇದ್ದೀವಲ್ಲ, ಉರಿತಾ ಇದೆಯಲ್ಲ ಅಂದ್ಕೊಂಡಿದ್ದೀವಲ್ಲ, ಗುರುಗಳೇ. ಆದರೆ ಭಯ ಹೋಗಿಲ್ವಲ್ಲ. ಅದಕ್ಕಿವತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಆ ಭಯ ನೀಗಿಸುವಂತಹ, ನೆಮ್ಮದಿ ಕೊಡ್ತಕ್ಕಂತಹ, ಪ್ರತಿಯೊಂದು ನಮಗೆ ಅವಶ್ಯಕತೆ ಇರತಕ್ಕಂತಹ ಮನೆಯಲ್ಲಿ ಜೀವನ ಹೇಗಿದೆ ಅಂದರೆ, ಮನೆಯಲ್ಲಿ ಉರಿತಾ ಇರೋ ದೀಪವನ್ನು ನೋಡಿದಾಗ ಅವ್ರ ಜೀವನ ಹೇಗಿದೆ ಅಂತ ಗೊತ್ತಾಗತ್ತೆ. ಮನೆಯಲ್ಲಿ ಉರಿಯುವಂತಹ ಮನೆಗಳಲ್ಲಿ ಉರಿಯುತ್ತಿರುವ ದೀಪವನ್ನು ನೋಡಿ, ದೀಪಗಳು ಎರಡೂ ಇದೆ. ಈ ದೀಪಗಳು ಅಥವಾ ದೀಪನ ನೋಡಿದಾಗ ಇವರ ಕುಟುಂಬದ ಜೀವನ ಹೇಗಿದೆ ಅಂತ ಅದು ಸತ್ಯವನ್ನು ತೋರಿಸುತ್ತೆ. ಅದು ಹೇಗೆ ತಿಳ್ಕೊಳ್ಳೋದು ಗುರುಗಳೇ? ಹೇಳೋಣ. ದೀಪ ಎಂದರೇನು? ದೀಪದ ಅರ್ಥ ಜೀವನ. ದೀಪ ಅಂದ್ರೆ ಜೀವನ. ಅದಕ್ಕೆ ಹಾಕುವಂಥ ಎಣ್ಣೆ ಏನು? ದೀಪಕ್ಕೆ ಹಾಕುವ ಎಣ್ಣೆ ಹೆಸರು. ಅದಕ್ಕೇನು ಅರ್ಥ ಇದೆ ಅಂದರೆ ಕುಟುಂಬದ ಪ್ರೀತಿ. ದೀಪಕ್ಕೆ ಹಾಕುವ ಎಣ್ಣೆಯಿಂದ ಏನು ಸಿಗುತ್ತೆ? ಕುಟುಂಬಕ್ಕೆ ಪ್ರೀತಿ. ಕುಟುಂಬದಲ್ಲಿ ಪ್ರೀತಿ ಉತ್ಪತ್ತಿ ಆಗತ್ತೆ. ಬತ್ತಿಯಿಂದ ಏನು? ಬತ್ತಿಯ ರಹಸ್ಯ ಏನು? ಇದೆಲ್ಲ ತಿಳ್ಕೋಬೇಕು. ಅದು ಯಾಕೆ ತಿಳ್ಕೋಬೇಕು ಅಂತನ ಆದರೆ ನೀವು ಹೇಳ್ತಾ ಗುರುಗಳೇ, ಇಲ್ಲಿವರೆಗೂ ಮಾಡ್ತಾನೆ ಬಂದಿದ್ದೀವಲ್ವಾ, ಈಗಲೂ ಮಾಡ್ತಾನೆ ಇದ್ದೀವಲ್ವಾ, ಮುಂದಕ್ಕೂ ಮಾಡ್ತೀವಲ್ವಾ, ಆದರೆ ಏನು ಸಿಕ್ಕಿಲ್ವಲ್ಲ ಅನ್ನೋ ಪ್ರಶ್ನೆ ಕಾಡ್ಬಿಡುತ್ತೆ ಗುರು. ಅಲ್ಲ, ಕಾಡ್ತಾ ಇರೋದೇ ಅದಕ್ಕೆ ಹೇಳ್ತಾ ಇರೋದು. ಆ ಕಾಡೋದಕ್ಕೆ ಉತ್ತರ ಸಿಗಲಿ ಅಂತ. ದೀಪ ಹಚ್ತೀವಿ ಅಂತ. ದೀಪ ಅಂದ್ರೆ ಏನು? ಒಂದು ದೀಪ ಅಂದ್ರೆ ಏನು? ದೀಪ ಅಂತಾರೆ. ಎಣ್ಣೆ ಅಂದ್ರೆ ಎಣ್ಣೆ, ಬತ್ತಿ ಅಂದ್ರೆ ಬತ್ತಿ, ಮನುಷ್ಯ ಅಂದ್ರೆ ಮನುಷ್ಯ. ಇದಕ್ಕೆ ತಾನೇ ಬದುಕಿರೋದು ನಾವು. ದೀಪ ಉರಿಬೇಕು ಅಂದ್ರೆ ಇದಿಷ್ಟು ವಸ್ತುಗಳು ಬೇಕು ಅನ್ನುವಂತ ಅಲ್ಲ, ಏನಕ್ಕೆ ದೀಪ ಹಚ್ಚಬೇಕು? ದೀಪದ ಮಹತ್ವ ಏನು? ಯಾಕಷ್ಟು ತಿಳ್ಕೋಬೇಕು ಅಂದ್ರೆ, ಪ್ರತಿ ಒಂದು ದೇವತೆಯ ಅನುಗ್ರಹ ದೀಪದ ಹತ್ರ ಇರ್ತಾರಂತೆ. ನಿಮ್ಮ ಯಾವ್ದು ಇಷ್ಟ ದೇವರು, ಕುಲದೇವರು, ಮನದೇವರು ನೀವೇನು ಅನ್ಕೊಂಡಿರ್ತೀರೋ, ನೀವೆಲ್ಲೋ ನಮ್ಮ ಕುಲದೇವ್ರು ಅಲ್ಲೈತಂತೆ, ನಮ್ಮ ಮನದೇವ್ರು ಅಲ್ಲೈತಂತೆ ಹುಡುಕೊಂಡು ಇನ್ನೂ ಎಷ್ಟೋ ಜನ ಇನ್ನೂ ಹುಡುಕ್ತಾನೆ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ. ಇಂಥವ್ರಿಗೆಲ್ಲ ಎಲ್ಲ ದೇವಾನುದೇವತೆಗಳು ನೀವು ಹಚ್ಚಿರುವ ದೀಪದ ಸಾನ್ನಿಧ್ಯದಲ್ಲಿ ವಾಸ ಮಾಡ್ತಾರೆ. ನೀವು ಅನ್ಕೊಂಡಿರೋ ದೇವರು ಯಾವ್ದು ಅನ್ಕೊಂಡಿರೋ ಆ ದೇವರು. ಅಂದರೆ ದೀಪದಲ್ಲಿ ಎಷ್ಟು ಸತ್ಯ ಇದೆ ಅಂತ ಅರ್ಥ ಮಾಡ್ಕೋಬೇಕು. ದೀಪ ನೋಡಿದ್ರೆ ಯಾರು ಖುಷಿ ಆಗಲ್ಲ? ಖಂಡಿತ ಖುಷಿ ಆಗತ್ತೆ ಗುರುಗಳೇ. ಇಷ್ಟಾದರೆ ಸಾಕು, ಇಷ್ಟು ಒಪ್ಕೊಂಡ್ರೆ ಸಾಕು. ಆ ರೀತಿಯಾದ ದೀಪ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಏನಾಗಿದೆ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ, ಈಗ ಬತ್ತಿ ಏನು ಅಂತ ಹೇಳ್ಬಿಡ್ತೀನಿ. ಬತ್ತಿಯ ಮೂಲಾರ್ಥ ಏನು ಅಂದರೆ, ನೀವು ಯಾವ ವೃತ್ತಿ ಮಾಡ್ತಾ ಇದ್ದೀರೋ ಆ ವೃತ್ತಿ ನಿಮ್ಮ ಮನೆಯ ದೀಪದಲ್ಲಿರುವ ಬತ್ತಿ ತೋರಿಸುತ್ತೆ. ನಾವು ಮಾಡುತ್ತಿರುವ ವೃತ್ತಿ ಅದ್ರ ಲಾಭ ಇದೆಯಾ, ನಷ್ಟ ಇದೆಯಾ, ಮೋಸ ಆಗಿದೆಯಾ, ದುಡ್ಡು ಒಟ್ಟಾಗಿದೆಯಾ, ಯಾರು ಎತ್ಕೊಂಡು ಹೋಗ್ಬಿಟ್ಟವ್ರ, ಇದೆಲ್ಲ ನಿಮ್ಮ ಮನೆ ದೀಪದಲ್ಲಿರೋ ಬತ್ತಿ ತೋರಿಸುತ್ತೆ. ಅದೆಂಗಪ್ಪ ತೋರಿಸುತ್ತದು ಅಲ್ವಾ? ಹೇಳ್ತೀನಿ. ಆಮೇಲೆ ಆ ಬತ್ತಿಯಲ್ಲಿ ಹಚ್ಚಿದಂತಹ ನಾವು ಬೆಂಕಿ, ಹೌದಾ? ಬೆಂಕಿ ಏನು ಅಂದರೆ ನಮ್ಮಲ್ಲಿರುವಂಥ ಸ್ವಾರ್ಥವನ್ನು ಸುಟ್ಟು ಭಸ್ಮ ಮಾಡುತ್ತೆ. ದೀಪ ಯಾರು ಹಚ್ತಾರೆ, ದೀಪದ ಮುಂದೆ ಯಾರು ಧ್ಯಾನ ಮಾಡ್ತಾರೆ, ದೀಪ ಯಾರು ದರ್ಶನ ಮಾಡ್ತಾರೆ, ನಮ್ಮಲ್ಲಿರುವ ಸ್ವಾರ್ಥತನವನ್ನು ಸುಟ್ಟು ಹಾಕತ್ತೆ. ಅಂದರೆ ತನ್ನ ದೇಹವನ್ನ ಇನ್ನೊಬ್ಬರಿಗೋಸ್ಕರವಾಗೂ ಬದುಕಬೇಕು ನಾವು, ನಮಗೆ ಬದುಕಿ ಇನ್ನೊಬ್ಬರಿಗೂ ಬದುಕಬೇಕು ಅನ್ನೋದೇ ತೋರಿಸ್ತಕ್ಕಂಥ ಆ ಒಂದು ಬೆಂಕಿ, ಜ್ಯೋತಿಯ ಸಂದೇಶ. ಅಂದರೆ ಯಾಕೆ ಅದನ್ನು ಅಷ್ಟೊಂದು ಪ್ರಾಧಾನ್ಯ ಕೊಡಬೇಕು ಅಂತಂದರೆ, ಒಬ್ಬರೇ ಬದುಕೋದಲ್ಲಮ್ಮ, ನಾನು ಮಾತ್ರ ಚೆನ್ನಾಗಿರಬೇಕು ಅಲ್ಲ, ಎಲ್ಲರೂ ಚೆನ್ನಾಗಿ, ನಾನೂ ಚೆನ್ನಾಗಿ, ಇನ್ನೊಬ್ಬನು ಚೆನ್ನಾಗಿಡಬೇಕು ಅಂತಕ್ಕಂಥ ಸಂಕೇತವೇ ಆ ಹುರಿಯುತ್ತಿರುವ ಜ್ಯೋತಿ. ಹೇಗಿದೆ ಅಲ್ವಾ? ನಿಮ್ಗೆ ಏನೇನು ಬೇಕೆಲ್ಲ ದೀಪದಲ್ಲೇ ಇದೆ. ಹಾಗಿರಬೇಕಾದ್ರೆ ಆ ದೀಪದ ಪ್ರಮಾಣ ಎಷ್ಟಿರಬೇಕು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ಆ ರೀತಿ ದೀಪ ಉರಿಬೇಕಾದ್ರೆ ದೀಪದ ಪ್ರಮಾಣ ಎಷ್ಟಿರಬೇಕು ಅಂತಕ್ಕಂತಹ ವಿಚಾರ. ಯಾಕೆ ದೀಪದ ಪ್ರಮಾಣ ಬೇಕಿಲ್ಲಿ ಅಂದರೆ, ಒಂದು ದಿನ ಹುರಿತಕ್ಕಂಥ, ಪ್ರತಿ ಬೆಳಗ್ಗಿಂದ ಸಂಜೆವರೆಗೂ ಉರಿತಕ್ಕಂತಹ ದೀಪ ಎಷ್ಟು ಎಣ್ಣೆ ಹಾಕಬೇಕು ಆ ಪ್ರಮಾಣದ ದೀಪವನ್ನೇ ಮನೆಯಲ್ಲಿಡಬೇಕು. ಒಂದು ದಿನಕ್ಕೆ, ಇನ್ನೊಮ್ಮೆ ಹೇಳ್ತೀನಿ, ಒಂದು ದಿನಕ್ಕೆ ಆಗುವಷ್ಟು ಎಣ್ಣೆ, ಅದರ ದೀಪದ ಪ್ರಮಾಣ ಎಷ್ಟಿದ್ರೆ ಒಂದು ದಿನಕ್ಕೆ ಬೆಳಗ್ಗೆ ಅಂದರೆ ಇವತ್ತಿನ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೂ ಉರಿತಕ್ಕಂತಹ ದೀಪದ ಎಣ್ಣೆಯ ಪ್ರಮಾಣ ಎಷ್ಟು ದೀಪ ಇರಬೇಕು ಅಂದರೆ ಅಗಲ ಇರಬೇಕು. ಆ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದೇ ನಿಜವಾದ ಜೀವನ, ನಿಮ್ಮ ಕುಟುಂಬದ ಜೀವನ.
ಯಾಕೆ ಇದೆಷ್ಟು ಬೇಕಾಗತ್ತೆ ಅಂದರೆ, ಒಂದು ದಿನ ಬಳಸಿದಂಥ ಎಣ್ಣೆ ಬತ್ತಿಯನ್ನು ಇನ್ನೊಂದು ದಿನಕ್ಕೆ ಬಳಸಬಾರದು. ಒಂದು ದಿನಕ್ಕೆ ಒಂದು ದಿನದಲ್ಲಿ ಬಳಸಿದಂಥ ಎಣ್ಣೆ, ಬತ್ತಿ, ದೀಪ ಇಷ್ಟು ಇನ್ನೊಂದು ದಿನಕ್ಕೆ ಆ ಜಾಗದಲ್ಲಿ ಇರಬಾರದು. ನಾವು ಸ್ವಾಮಿ ವಾರ ಬತ್ತದಲ್ಲ, ಆ ವಾರದಲ್ಲಿ ತೊಳೆದು ಬೆಳಗಿ ಎಲ್ಲ ಹಾಕಿ ಎಣ್ಣೆ ಚೇಂಜ್ ಮಾಡಿ ಬತ್ತಿ ಚೇಂಜ್ ಮಾಡ್ತೀವಿ ಅಂತಾರಲ್ಲ, ತಿಳ್ಕೊಂಡ್ರೆ ಭಾರಿ ಚಂದ. ದೀಪ ಎಲ್ಲ ತೆಗೆದು ಸೈಡ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಒರೆಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಕ್ಕಿ ದೀಪ ಆರಿಸಾಯ್ತು. ದೀಪ ಆರಿಸಿದ್ರೆ ಏನು ಅಂದರೆ ಆರ್ಟ್ ನಿಂತೋಯ್ತು ಅಂತ ಅರ್ಥ. ನಮ್ಮ ಹೃದಯದ ಕಂಪನ ನಿಂತಿದೆ, ನಾವು ಸತ್ತಿದ್ದೀವಿ ಅಂತ. ದೀಪವನ್ನು ಯಾರು ಬದಲಾವಣೆ ಮಾಡುವಾಗ ಅದನ್ನು ಆರಿಸಿ ಸೈಡಿಗಿಟ್ಟು ಅದೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಇವರೆಲ್ಲ ಮನಸ್ಸು ಶಾಂತಿ ಮಾಡ್ಕೊಂಡು ಆಗಸ್ತಾ ನೋಡಪ್ಪ ದೀಪನ. ಯಮಗಂಡ ಕಾಲ ಆದರೂ ಸರಿಯೇ, ರಾವು ಕಾಲ ಆದರೂ ಸರಿಯೇ, ಯಾವುದೋ ಒಂದು ಇವರು ಪುರ್ಸತ್ತದಾಗ ದೀಪ ಹಚ್ಬಿಡ್ತಾರೆ. ಇದು ಜೀವನ ಪರ್ಯಂತ ದರಿದ್ರ ಜೀವನ, ದುಃಖ, ನೋವು, ಸಂಕಟ, ಅನಾರೋಗ್ಯ. ಹಾಗಂತ ಪ್ರತಿ ಮನೆಯಲ್ಲೂ 2 ಜೋಡಿ ದೀಪಗಳನ್ನು ಇಟ್ಟುಕೊಂಡಿದ್ರೆ ಮಾತ್ರ ಇದು ಸಾಧ್ಯನೇ ಹೊರತು. ಚೆನ್ನಾಗಿರುತ್ತಲ್ಲ, ಒಂದು ದೀಪವನ್ನು ಹಚ್ಚಿದ ದೀಪದಿಂದ ಇನ್ನೊಂದು ದೀಪ ರೆಡಿ ಇರುತ್ತಲ್ಲ, ಆ ದೀಪಕ್ಕೆ ಆ ಬತ್ತಿಯಿಂದ ಹೊಸ ಬತ್ತಿಯನ್ನು ಹಚ್ಕೊಂಡು ಅದನ್ನಿಟ್ಟು ಈ ದೀಪ ತೆಗಿಬೇಕು. ಅಂದ್ರೆ ಆ ಜ್ಯೋತಿ ಅನ್ನುವಂಥದ್ದು ಏನು ಹಚ್ಚಿರ್ತೀವಿ ಅದು ಹಾಗೆ ಕಂಟಿನ್ಯೂಟಿ ಹೋಗ್ಬೇಕು, ಆಫ್ ಆಗಬಾರ್ದು ಅಂತ ಹೇಳ್ತಿದ್ದೀವಿ. ಹೌದು. ಅಂದ್ರೆ ಹೊಸ ಬತ್ತಿ, ಹೊಸ ಎಣ್ಣೆ, ಹೊಸ ದೀಪ ಆ ದಿನಕ್ಕೆ ಅದನ್ನು ನಾವು ಆ ಉರಿಯುತ್ತಿರುವ ಈಗ ಪ್ರೆಸೆಂಟಾಗಿ ಏನು ಉರಿತಾ ಇದೆ ಆ ದೀಪದಿಂದ ಈ ಬತ್ತಿಯಿಂದ ದೀಪವನ್ನು ಅಂಟಿಸ್ಕೋಬೇಕು, ಅದಕ್ಕೆ ಇಡಬೇಕು. ಎಣ್ಣೆ ಇರುತ್ತೆ, ಸೊ ಇದನ್ನು ತೆಗಿಬೇಕು. ಅಕಸ್ಮಾತ್ ಎಣ್ಣೆ ಉಳ್ಕೊಂಡೈತಲ್ಲ ಏನು ಮಾಡೋದು ಅಂತ ಬಗ್ಗಿಸಿ ಇನ್ನೊಂದು ಸಲ ದೀಪಕ್ಕೆ ಹಾಕೊಳ್ಳಿ ಅಂತ ಬಟ್ಲಿಗೆ ಹಾಕೊಂಡು ನಾಳೆಗಾಯ್ತೆ ಅಂತ ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಸಾಲಗಾರರ ಕಾಟ ಜಾಸ್ತಿ. ಆಮೇಲೆ ಒಂದ್ಸಲ ವಡೆನೋ ಬಜ್ಜಿನೋ ಪಕೋಡನೋ ಕರೀತಾರೆ ಮನೆಯಲ್ಲಿ, ಅದನ್ನು ಮತ್ತೆ ಎಣ್ಣೆ ಬಳಸಬಾರ್ದು ಅಂತ ಎಷ್ಟು ಜನ ಗೊತ್ತು? ಬಳಸ್ತಾರೆ ಗುರುಗಳೇ ಅಲ್ವಾ? ಈಗ ಆರೋಗ್ಯದಲ್ಲಿ ಎಷ್ಟು ಮಟ್ಟಿಗೆ ಸರಿ ಅಂತ ಸ್ವಲ್ಪ ತಿಳ್ಕೊಳ್ಳಿ. ನಾವು ತಿನ್ನೋ ಅಡುಗೆನಲ್ಲೇ ಆ ತಪ್ಪು ಅಂದ ಮೇಲೆ ಭಗವಂತ ಅಂತಕ್ಕಂಥದ್ದು ಅನ್ಕೊಂಡು ದೀಪವನ್ನ 2 ಜೊತೆ ದೀಪ ಮನೇಲಿ ಇಟ್ಕೊಂಡ್ರೆ ಎಷ್ಟು ಶ್ರೀಮಂತಿಗೆ ಇರುತ್ತೆ ಅಂತ ನಿಜಕ್ಕೂ ಅರ್ಥ ಮಾಡ್ಕೋಬೇಕು. ಇದು ಹೇಳ್ದಷ್ಟು ಸುಲಭ ಅಲ್ಲ. ಎಷ್ಟೋ ಮನೆಗಳ ದೀಪ ಉರಿಯಲ್ಲ, ಎಷ್ಟೋ ಮನೆಗಳ ಕಿಟ್ಟ ಕಟ್ಟತ್ತೆ, ಎಷ್ಟೋ ಮನೆಗಳ ಪದೇ ಪದೇ ದೀಪ ಆರ್ತಾ ಇರುತ್ತೆ, ಎಷ್ಟೊಂದು ಸಮಸ್ಯೆ ಇರುತ್ತೆ. ಎಲ್ಲರಿಗೂ ಒಂದು ವಿಷಯ, ಮನೆ ಕಟ್ಟಕ್ಕೆ ಎಷ್ಟು ಅಗಲ ಕಟ್ಟಬೇಕು, ಎಷ್ಟಡಿ ಕಟ್ಟಬೇಕು ಅಂತ ಶಾಸ್ತ್ರ ಕೇಳೋ ನಾವು ನಮ್ಮ ಮನೆಯನ್ನ ಕುಟುಂಬವನ್ನ ರಕ್ಷಣೆ ಮಾಡತಕ್ಕಂತಹ ಕುಲದೇವತೆ, ಮನದೇವತೆ, ಇಷ್ಟದೇವತೆ ಯಾವುದೆಲ್ಲ ಇರತಕ್ಕಂಥ ದೀಪ ಎಷ್ಟು ಎತ್ತರ ಇರಬೇಕು, ಎಷ್ಟು ಅಗಲ ಇರಬೇಕು, ಈ ಸತ್ಯವನ್ನ ಯಾಕೆ ತಿಳ್ಕೊಳಕ್ಕಾಗಿಲ್ಲ? ಅದಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಡಬೇಕು ಅನ್ನೋ ವಿಚಾರನೇ ಗೊತ್ತಿಲ್ವಲ್ಲ ಗುರುಗಳೇ. ಇಷ್ಟು ದಿನ ಮನೆ ದೇವ್ರಿಗೆ ದೀಪ ಹಚ್ಬೇಕು, ಹಚ್ತಾ ಇದೀವಿ ಅಷ್ಟೇ ಗೊತ್ತು. ಅದು ಹೀಗೆ ಉರಿಬೇಕು, ಹೀಗೆ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋ ವಿಚಾರನೇ ಗೊತ್ತಿಲ್ವಲ್ಲ ಗುರುಗಳೇ. ಬಡತನ ಶ್ರೀಮಂತಿಗೆ ಅನ್ನೋದು ಗೊತ್ತು, ಹೌದು, ಇದು ಗೊತ್ತಿಲ್ಲ. ನಮ್ಗೆ ಯಾಕೆ ದುಡ್ಡು ಬರ್ತಾ ಇಲ್ಲ ಅನ್ನೋದು ಗೊತ್ತು, ಇದು ಗೊತ್ತಿಲ್ಲ ಅಲ್ಲಮ್ಮ? ಗುರುಗಳೇ, ನಾವು ತುಂಬಾ ಬುದ್ಧಿವಂತರು. ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರಿವನ್ನ ಮೂಡಿಸ್ಕೊಂಡಾಗ ನಿಮ್ಗೆ ಏನೇನು ಸಿಗಬೇಕು ಬದಲಾವಣೆ ಮಾಡ್ಕೊಂಡು ಆಟೋಮೆಟಿಕ್ ಸಿಕ್ಕತ್ತೆ. ಹಾಗಾಗಿ ಈ ರೀತಿ ದೀಪಗಳನ್ನು ನಾವು ಮಾಡ್ತಕ್ಕಂತಹ ಉರಿಸ್ತಕ್ಕಂತಹ ಒಂದು ಸತ್ಯವನ್ನು ತಿಳಿದಾಗ ನಮಗೆ ಅಂದರೆ ಇಂಗಸರಿಗೆ ವಿಶೇಷವಾಗಿ ಅದು ಎಷ್ಟೋ ಮನೆಗಳಲ್ಲಿ ದೀಪ ಸರಿಯಾಗಿ ಉರಿಯಲ್ಲ. ಹೌದು. ಯಾಕೆ ಅಂತ ಇದ್ರ ಮೊದಲ ಪ್ರಶ್ನೆಯನ್ನು ಹಾಕ್ತಾ ಇದ್ದೀನಿ. ಇಷ್ಟೆಲ್ಲ ನಾನು ಹೇಳಿದ್ರು ಆ ರೀತಿ ಇವತ್ತೇ ಹೋಗಿ ಪರ್ಚೇಸ್ ಮಾಡಿ 2 ಜೊತೆ ದೀಪ ತಗೊಂಡು ತಂದ್ರು ಅಂತ ಇಟ್ಕೊಳ್ಳಿ, ನಾಳೆ ಹಚ್ಚಿದ್ರು ಅಂತ ಇಟ್ಕೊಳ್ಳಿ, ದೀಪಕ್ ಆಫ್ ಆಗತ್ತೆ, ಬತ್ತಿ ಹಾಗೇ ಇರುತ್ತೆ ಅಲ್ವಾ? ಎಣ್ಣೆ ಹಾಗೇ ಇರುತ್ತೆ, ಅಥವಾ ಎಣ್ಣೆ ಪೂರ್ತಿ ಉರಿದೋಗ್ಬಿಡತ್ತೆ, ಅಥವಾ ಪೂರ್ತಿ ಎಣ್ಣೆ ಬತ್ತಿ 2 ಹತ್ಕೊಳ್ಳುತ್ತೆ. ಇದೆಲ್ಲ ವಿಚಿತ್ರವಾಗಿ ದೀಪ ಉರಿಯುತ್ತೆ. ಇದು ಅಪಶಕನಗಳು. ಮುಂದೆ ಏನೋ ತೊಂದರೆ ಆಗತ್ತೆ ಅನ್ನೋದಕ್ಕೆ ಇದೆಲ್ಲ ಶಕನಗಳಾಗ್ತದೆ. ಎಲ್ಲೂ ಶಾಸ್ತ್ರ ಕೇಳಬೇಕಾಗಿಲ್ಲ ಹೆಂಗಾಗತ್ತೆ ಏನು ಅಂತ. ನಿಮ್ಮ ಮನೆಯಲ್ಲಿ ಹಚ್ಚಿರುವ ದೀಪ ನಿಮ್ಮ ಕುಟುಂಬದ ಪೂರ್ಣವಾಗಿರುವಂತಹ ಶಾಸ್ತ್ರವನ್ನು ಹೇಳುತ್ತೆ. ನಿಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ ನೀವು ತಿಳ್ಕೊಂಡಾಗ ಹೇಳ್ಬಿಟ್ರು ತಗೊಂಬರೋಣ ಅಂದರೆ ದೀಪ ಉರಿಯಿಲ್ಲ ಅಂತ ಬೇರೆ ಎದುರಿಸ್ತಾವ್ರೆ. ದೀಪ ತರೋದಾ ಬೇಡವಾ? ಹಿಂಗಿರತ್ತೆ ವಿಚಾರ ಅಲ್ವಾ? ಇಷ್ಟೋ ತನಕ ಹೇಳಿದ್ರು ತಂದ್ರು ಉರಿಯಲ್ಲ ಅಂದ್ರೆ ಮತ್ತೊಂದು ವೇಸ್ಟ್ ಆಗಲ್ವಾ? ಯಾಕೆ ಉರಿಯಲ್ಲ, ಅದು ಯಾಕೆ ಆ ರೀತಿ ತಪ್ಪಾಗತ್ತೆ, ಪದೇ ಪದೇ ಆರುತ್ತೆ ಅಂತಕ್ಕಂತಹ ವಿಚಾರಕ್ಕೆ ನಾವೇನು ತಪ್ಪು ಮಾಡಿದ್ದೀವಿ, ಏನು ತಪ್ಪು ಮಾಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳಬೇಕಲ್ವಾ? ಇದನ್ನ ಈ ಕರೋನಾದಲ್ಲಿ ಸತ್ತವರಿಗೆ ಸ್ನಾನ ಮಾಡಿಸುವಂಥದ್ದು ಇದೆಯಾ? ಇಲ್ಲ ಗುರುಗಳೇ.
ಮುಟ್ಟುವಂಥದ್ದು ಇದೆಯಾ? ಸಾಧ್ಯನೇ ಇಲ್ಲ. ಬಟ್ಟೆ ಚೇಂಜ್ ಮಾಡೋದಿದೆಯಾ? ಏನೂ ಇಲ್ಲ. ಹಂಗೆ ಪಟ್ಟಾಸ್ಕೊಂಡು ತಗೊಂಡು ಉಳಿಸ್ಬಿಡೋದೆ. ಅಂದರೆ ನಾವೆಷ್ಟು ಕರ್ಮಿಗಳಾಗಿದ್ದೀವಿ. ಈ ದೀಪಕ್ಕೂ ಮುಟ್ಟದೇ ಇರುವ ಶವವನ್ನು ತಗೊಂಡೋಗಿ ಉರುಳಿಸೋದಕ್ಕೂ ಎಷ್ಟು ನಾವು ನತದೃಷ್ಟರಾಗಿದ್ದೀವಿ, ಯಾವ ಕಾರಣಕ್ಕಾಗಿದ್ದೀವಿ ಅಂತ ತಿಳ್ಕೋಬೇಕು ಅನ್ನೋದೇ ಇವತ್ತಿನ ವಿಚಾರ ಹೇಳ್ತಾ ಇರೋದು. ಕರೋನಾ ಸಾವು, ಕರೋನಾದಿಂದ ಸಾವು, ಕರೋನಾದ ಭಯ ನಮ್ಮ ಮನೆಗೆ ಬರಬಾರ್ದು. ಇದನ್ನ ನಾವು ಎಷ್ಟು ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ನಾವು ತಿಳ್ಕೊಳ್ಬೇಕಾಗದ್ದು ಅತಿ ಮುಖ್ಯವಾಗತ್ತೆ. ಹಾಗೆ ಈ ಸಾವಿನಲ್ಲಿ ಯಾರೂ ಮುಟ್ಟದೆ ಅನಾಥ ಶವ ಅಂತ ಆಗುತ್ತಲ್ವ. ಈಗ ಅಲ್ಲಿ ಯಾರೋ ತಗೊಂಡು ಉರುಳಿಸ್ತಾರೆ, ದೂರದಿಂದ ನಿಂತ್ಕೊಂಡು ನೋಡಿದ್ರು ಆಯ್ತೆ, ತಗೊಂಡೋಗಿ ಅವರೇ ಉರುಳಿಸಿದ್ರು ಆಯ್ತು. ಆಗಬಾರ್ದು. ಇದಕ್ಕೆ ನಾವು ಮಾಡುತ್ತಿರುವ ದಡ್ಡತನದ ಪ್ರಯತ್ನ ಯಾವುದು? ಈ ಶಿಕ್ಷೆಗೆ ಗುರಿ ಯಾಕೆ ಆಗಬೇಕು? ಕುಟುಂಬದಲ್ಲಿ ಕರೋನಾ ಯಾಕೆ ಬರಬೇಕು? ಕರೋನಾದಿಂದ ಯಾಕೆ ಸಾವು ಬರಬೇಕು? ಏನಮ್ಮ ತಿಳ್ಕೊಬೇಕಾ ಬೇಡವಾ? ಕರೋನಾ ಬಂದಿದ್ದ ಸಮಯ ಹೋಗ್ಬಿಟ್ರು. ಯಾಕೆ ಬಂತು ಕರೋನಾ? ಎಲ್ಲರೂ ಮನೆಗೂ ಬರಲ್ಲ. ಗಂಡನಿಗೆ ಬರುತ್ತೆ, ಹೆಂಡ್ತಿಗೆ ಬರಲ್ಲ. ಹೆಂಡ್ತಿಗೆ ಬರುತ್ತೆ, ಗಂಡನಿಗೆ ಬರಲ್ಲ. ಗರ್ಭಿಣಿಗೆ ಬರುತ್ತೆ, ಮನೆ ಒಳಗಡೆ ಇರ್ತಕ್ಕಂಥ ಮಗು ಇರಲ್ಲ. ಸತ್ಯ ತಿಳ್ಕೊಳ್ಳಿ, ಎಷ್ಟು ಆಸ್ಪದ ವಿಚಾರಗಳು ಎಷ್ಟು ಚೆನ್ನಾಗಿದೆ ಅಂತ. ಗರ್ಭಿಣಿ ಹೆಂಗಸಿಗಿರುತ್ತೆ, ಬಂದಿದ್ರೂ ಮಗುಗೆ ತಗೊಳ್ಳಲ್ಲ. ಎಂಥ ಅದ್ಭುತವಾದ ರಹಸ್ಯ ತಿಳ್ಕೊಬೇಕು ನಾವು. ಭಗವಂತ ನಮ್ಮನ್ನು ಎಷ್ಟು ಮಟ್ಟಕ್ಕೆ ಪಾರು ಮಾಡ್ತಾನೆ, ಎಷ್ಟು ಸತ್ಯವಾಗಿರ್ತಕ್ಕಂಥ ವಿಚಾರ ಇದೆ ಅಂತ ತಿಳ್ಕೊಬೇಕು. ಗಂಡನಿಗೆ ಬಂದು ಹೆಂಡತಿಗೆ ಯಾಕೆ ಬರಲ್ಲ ಅಂದರೆ ಅವ್ರ ವಂಶದ ಕಥೆ ಏನಾಗಿರುತ್ತೆ ಅಂದರೆ ಅದಕ್ಕೆ ಗಂಡನಿಗೆ ಬಂದಿರುತ್ತೆ. ಅಥವಾ ಹೆಂಡತಿಗೂ ಇದೇ ಜೊತೆನಲ್ಲೂ ಎಷ್ಟೋ ಜನ ಅಡ್ಮಿಟ್ ಆಗ್ತಾರೆ. ಹೌದು, ಇದು ಕೂಡ ಅದೇನೆ. ನಿಂದು ಸರಿ, ನಂದು ಸರಿ, ನಂದು ತಪ್ಪು, ನಿಂದು ತಪ್ಪು, ಸರಿ ನಡಿ. ಇಬ್ರು ಬಚಾವಾಗಿ ಬಂದಿರೋದು ಇದೆ, ಇಬ್ರು ಹೋಗಿರೋದು ಇದೆ. ಇದೆಲ್ಲ ಹೆದರ್ಕೊಳ್ಳೋದಲ್ಲ, ವಿಷಯ ತಿಳ್ಕೊಳ್ತಕ್ಕಂಥದ್ದು. ಯಾವುದೇ ಕಾಯಿಲೆಗಳು ಬರಲಿ ನಾವು ಹೆದರುವ ಅವಶ್ಯಕತೆ ಇಲ್ಲ. ನಾವು ಶಿಸ್ತಿನ ಸಿಪಾಯಿಗಳಾಗಬೇಕು. ಯಾವುದೇ ಕಾಯಿಲೆ ಬಂದರೂ ಆಕ್ಸಿಡೆಂಟ್ ಆಗೋದು ಕಾಯಿಲೆನೇ. ಅದು ಕಾಯಿಲೆನಾ ಗುರುಗಳೇ? ದಿಢೀರಂತ ಹೋಯ್ತಾ ಎಲ್ಲ ಹೋಗಿ ಗುದ್ದುಬಿಟ್ರೆ ಆಕ್ಸಿಡೆಂಟ್ ಅದೇನು ಕಾಯಿಲೆ ತಾನೇ ಅದು? ಅಂದರೆ ದುರ್ಮರಣ ತಾನೇ. ಹೌದು, ಬೇರೆ ಬೇರೆ ವೆರೈಟೀಸ್ ಬೇರೆ ಅಷ್ಟೇ. ಯಾವುದೋ ಬೇರೆ ಕಾಯಿಲೆ ಬಂದು ಸಾಯ್ತಾರೆ. ಇವೆಲ್ಲ ದುರ್ಮರಣಗಳೇ ಆಗ್ತಾ ಇದೆ. ಆದರೆ ಕೊರೋನಾ ಮಾತ್ರ ನಾವು ಹೆಸರಿಟ್ಕೊಂಡಿದ್ದೀವಿ, ಕರೋನಾದಿಂದ ಹೋಗ್ಬಿಟ್ರು ಅಂತ. ಹೌದು. ಹಾಗೆ ನಾವು ಯಾವುದೇ ರೂಪದಲ್ಲಿ ಸತ್ರು ಕೂಡ ದುರ್ಮರಣನೇ. ಆ ದುರ್ಮರಣಗಳು ಆಗಬಾರದು ಅಂದರೆ ನಾವು ಮಾಡ್ತಾ ಇರೋ ಅಪರಾಧ ಕೂಡ ಏನಾಗಿದೆ ಅಂತಕ್ಕಂಥ ವಿಷಯವನ್ನು ತಿಳ್ಕೊಂಡಾಗ ನಿಮ್ಮ ಮನೆಯ ದೀಪ ಉರಿತಾ ಇದೆ, ಸರಿಯಾಗಿ ಉರಿತಾ ಇಲ್ಲ, ಇದು ನಿಮ್ಮ ಕುಟುಂಬದ ರಹಸ್ಯವನ್ನು ತೋರಿಸ್ತಕ್ಕಂಥ ವಿಚಾರವನ್ನು ಈಗ ಮುಂದೆ ಹೇಳ್ತಾ ಹೋಗ್ತೀನಿ. ಏನಪ್ಪ ಅದು ಅಂತಕ್ಕಂತಹ ಒಂದು ವಿಷಯ. ಇದನ್ನು ನಾವು ಶ್ರಾದ್ದ, ಸತ್ತವರಿಗೆ ಶ್ರಾದ್ದವನ್ನು, ಈಗ ಕರೋನಾ ಬಂದವ್ರನ್ನ ನಾವು ಏನೂ ಮಾಡದೆ ಉಳಿಸ್ದೋ, ಈಗ ಸಂಸ್ಕಾರ ಆಗಲಿಲ್ಲ, ಇಲ್ಲ ಗುರುಗಳೇ, ಮುಗಿತಾ? ಇದೇ ಥರದಲ್ಲಿ ತಲತಲಾಂತರದಿಂದ ನಾವು ನಮಗಿನ ನಂಬಿಕೆ ಇಲ್ಲ, ನಾವು ಅದ್ರ ಬಗ್ಗೆ ಆಸಕ್ತಿ ಇಲ್ಲ, ನಮ್ಮ ದೊಡ್ಡವರು ಹೇಳ್ಕೊಟ್ಟಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಈ ಥರದ್ದು ಸುಮಾರು ಜನ ಇದ್ದಾರೆ. ಹೌದು, ಅಭ್ಯಾಸನೇ ಇಲ್ಲದೆ ಇರೋರು ತುಂಬಾ ಜನ ಇದ್ದಾರೆ. ನಾವು ಮಾಡೋದೇ ಇಲ್ಲ ಅಂತಾರೊಬ್ರು. ಹೌದು, ಇವೆಲ್ಲ ಇಂಥ ಕರೋನಾ ಕೇಸೇ ಬರೋದು. ನಮ್ಗೆ ಅಭ್ಯಾಸ ಇಲ್ಲ. ಕರೋನಾ ಅಂದರೆ ಕರೋನಾನೇ ಅಲ್ಲ, ಯಾವ ರೂಪಲ್ಲಾದ್ರೂ ಬೇಕಾದ್ರೆ ಅದು ಕುಟುಂಬ ಬಿಟ್ಟು ಹೊರಗಡೆ ಹೋಗಿ ಎಲ್ಲೋ ಶವವಾಗಿ ಮನೆಗೆ ಬರ್ತಕ್ಕಂಥದ್ದು ಕೂಡ ಇದೊಂಥರ ಇಂಡೈರೆಕ್ಟ್ ಕರೋನಾ. ನೇರವಾದ ಕರೋನಾ ಒಂದು, ಇಂಡೈರೆಕ್ಟ್ ಕರೋನಾ. ತಿರುಪತಿಗೆ ಹೋದ್ರಂತೆ ಆಕ್ಸಿಡೆಂಟ್ ಆಗೋಯ್ತಂತೆ, ಅಯ್ಯಪ್ಪನಿಗೆ ಹೋದ್ರಂತೆ ಆಕ್ಸಿಡೆಂಟ್ ಆಗೋದು. ಇದೆಲ್ಲವೂ ಕೂಡ ಯಾಕೆ ಆಗಬೇಕು, ಯಾಕೆ ಆಗ್ತಾ ಇದೆ? ಹಾರ್ಟ್ ಅಟ್ಯಾಕ್ ಒಬ್ರಿಗಾಯ್ತು, ಇನ್ನೊಬ್ರಿಗೂ ಹಾರ್ಟ್ ಅಟ್ಯಾಕ್ ಮನೆಯಲ್ಲಿ ಯಾಕೆ ಆಗ್ತಾ ಇದೆ? ಸೊ ಇವೆಲ್ಲವೂ ಕೂಡ ಮೆಸೇಜ್. ಪ್ರತಿಯೊಂದು ಕಾಯಿಲೆಯ ಮೂಲ ಅಂತಕ್ಕಂಥದ್ದು ಅನ್ನೋದಕ್ಕಿಂತ ನಮ್ಮ ಕುಟುಂಬದ ಕಾರಣ ಅಂತ ತಿಳ್ಕೊಳ್ತಕ್ಕಂತಹ ವಿಚಾರಕ್ಕೆ ಈ ಸಮಸ್ಯೆ, ನಾವು ಈ ದೀಪ ಅಂತಕ್ಕಂಥದ್ದು ಅಕಾಲಿಕವಾಗಿ ಸಾವು ಅಂತಕ್ಕಂಥದ್ದಕ್ಕೆ ನಿಕಟವಾದ ಸಂಬಂಧ ಇದೆ. ಆ ಸಂಬಂಧದಿಂದ ಮನೆಯಲ್ಲಿ ದೀಪ ಕರೆಕ್ಟಾಗಿ ಉರಿಯಲ್ಲ. ಹೇಗೆ? ಇದಕ್ಕೆ ಈ ಸತ್ತಿರ್ತಕ್ಕಂಥವರಿಗೆ ದೃಢ ಸಂಕಲ್ಪ ಮಾಡಬೇಕು. ಏನು? ಅವರಿಗೆ ಸಂಸ್ಕಾರವನ್ನು ಮಾಡೇ ತೀರಬೇಕು. ನಮ್ಮಪ್ಪ ಮಾಡೋನೋ ನಮ್ಮ ತಾತ ಮಾಡೋನೋ ಬೇಡ, ನಮ್ಮ ಮನೆಯಲ್ಲಿ ಈ ರೀತಿ ದುರ್ಮರಣಗಳು ಆಗ್ತಾ ಇದೆ, ನಾನಂತೂ ಮಾಡಲೇಬೇಕು, ತಿಳ್ಕೊಳ್ಳೇಬೇಕು ಅನ್ನೋ ಶಬ್ದ ಮಾಡಿ ದೃಢ ಸಂಕಲ್ಪವನ್ನು ಮಾಡಿ ನಿಂತ್ಕೋಬೇಕು. ನಿಂತ್ಕೊಳ್ಳೋದೇ ಆದರೆ ಆ ದೀಪವನ್ನು ಎಲ್ಲಿ ದರ್ಶನ ಮಾಡಬೇಕು? ಕೆಲವರು ಎಷ್ಟೋ ದೇವ್ರನ್ನ ಮಾಡ್ತಾ ಇದ್ದೀನಿ ಸ್ವಾಮಿ, ಒಳ್ಳೇದಾಗಿಲ್ಲ ಅಂತಾರಲ್ಲ, ಇವರು ಈ ವಿಚಾರವನ್ನು ತಿಳ್ಕೋಬೇಕು. ಬೇಕಾದಷ್ಟು ದೇವ್ರು ಮಾಡಿಬಿಟ್ಟಿದ್ದೀನಿ, ಬೇಕಾದಷ್ಟು ಜ್ಯೋತಿಷ್ಯ ಕೇಳ್ಬಿಟ್ಟಿದ್ದೀನಿ, ನನಗೇನು ಒಳ್ಳೇದಾಗಿಲ್ಲ, ಈ ಥರದ ವಿಚಾರಗಳು ತುಂಬ ಇದ್ದಾರೆ, ಜನಗಳ ಹತ್ರ ಇದೆ. ಹೌದು. ಅದಕ್ಕೋಸ್ಕರವಾಗಿ
ಈ ದೀಪದಲ್ಲಿ ನಿಮ್ಮ ಕುಟುಂಬದ ರಹಸ್ಯವನ್ನು ತೋರಿಸುತ್ತೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಎಲ್ಲೋ ಹೋಗಿ ತಲೆ ಕೆಡಿಸ್ಕೊಂಡು ಶಾಸ್ತ್ರ ಕೇಳೋದು ಪ್ರಶ್ನೆ ಅಲ್ಲ. ಕೇಳಿ, ಯಾಕೆ ದೀಪ ಯಾಕೆ ಉರಿತಾ ಇಲ್ಲ ಕೇಳಿ. ನನಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಕೇಳಬೇಡಿ. ನಮ್ಮ ಮನೆಯಲ್ಲಿ ದೀಪ ಉರಿತಾ ಇದೆಯಾ, ಆ ದೀಪವನ್ನು ಗಂಡ ಹೆಂಡತಿ ಕೂತ್ಕೊಂಡು ನೋಡ್ತಾ ಇದ್ದೀವಾ, ದೀಪ ದರ್ಶನ ಮಾಡ್ತಾ ಇದ್ದೀವಾ, ಮಾಡಿದ್ರೆ ಏನು, ಮಾಡದೇ ಇದ್ರೆ ಏನು, ನಾವು ಹೇಗಿದ್ದೋ ಹೇಗಾಗಿದ್ದೀವಿ, ಇದಿಷ್ಟು ನಿಮ್ಮ ಮನೆ ದೀಪನೇ ನಿಮ್ಗೆ ದಾರಿ ತೋರಿಸೋದು ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಯಾವ ಯಾತ್ರೆಗೆ ಹೋಗ್ತಿರೋ ಗೊತ್ತಿಲ್ಲ, ನೀವೆಲ್ಲೋ ದರ್ಶನ ಮಾಡ್ಕೊಂಡು ಬರ್ತಿರೋ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ, ಅದು ಮನೆ ಬಾಡಿಗೆ ಇರ್ಬೋದು, ಇನ್ನೊಂದಿರ್ಬೋದು, ಸ್ವಂತ ಮನೆಯೇ ಬೇಕು ಅಂತಲ್ಲ. ಆ ದೀಪದಲ್ಲಿ ಅಷ್ಟೊಂದು ರಹಸ್ಯ ಇರತಕ್ಕಂತಹ ಒಂದು ವಿಚಾರಕ್ಕೆ ಈಗ ಅಲ್ಲಿ ಕ್ಷೇತ್ರಗಳಲ್ಲಿ ಹೋಗಲೇಬೇಕು, ಕ್ಷೇತ್ರದಲ್ಲಿ ದೀಪ ದರ್ಶನ ಮಾಡಲೇಬೇಕು. ಕ್ಷೇತ್ರಗಳಲ್ಲಿ ಅಂದರೆ ನದಿಗಳು ಸೇರುವಂಥ ಜಾಗ, ನದಿಗಳು ಸೇರುವಂಥ ಸಂಗಮ ಅನ್ನುವಂಥ ಜಾಗದಲ್ಲಿ ದೀಪವನ್ನು ಅಲ್ಲಿ ಹಚ್ಚಿ ದೀಪ ದರ್ಶನ ಮಾಡಿ ದೀಪವನ್ನು ದಾನ ಮಾಡಿ ಯಾರು ಮನೆಗೆ ಬರ್ತಾರೋ ಆ ಮನೆಯಲ್ಲಿ ದೀಪಲಕ್ಷ್ಮಿ ನಿಮಗೆ ಅನುಗ್ರಹ ಪ್ರಾಪ್ತಿ ಆಗತ್ತೆ. ಇದನ್ನ ಯಾವಾಗ ಮಾಡಬೇಕಾಗತ್ತೆ ಗುರುಗಳೇ? ದುರ್ಮರಣವಾದ ಹಿರಿಯರ ಕಾರ್ಯಗಳನ್ನ ಮಾಡುವವರು ದೃಢ ಸಂಕಲ್ಪವನ್ನ ಮಾಡಬೇಕು. ನಮ್ಗಲ್ಲಿ ಆಗ್ ಬಂದಿಲ್ಲ, ನಮ್ಮ ವಂಶಕ್ಕೆ ಆಗ್ ಬಂದಿಲ್ಲ, ನಾವು ಮಾಡಲ್ಲ, ಹಿಂದಿಂದ ಹಂಗ್ ಮಾಡ್ಕೊಂಡು ಬಂದೀವಿ, ನಾವು ಎಡೆ ಹಾಕೊಂಡೇ ಬಂದಿದ್ದೀವಿ, ಹಿಂಗ್ ಅನ್ಕೊಂಡವ್ರಿಗೆಲ್ಲ ಇಂಡೈರೆಕ್ಟ್ ಕರೋನಾ ಅಂದ್ರೆ ನೀವೇ ನಿರೀಕ್ಷೆ ಮಾಡದೇ ಇರತಕ್ಕಂಥ ಮನೆಯಲ್ಲಿ ಸಾವು ಆಗಬಾರ್ದು ಅನ್ನೋದನ್ನ ಇಂಡೈರೆಕ್ಟ್ ಕರೋನಾ ಅಂತ ಇದ್ದೀನಿ. ಇದು ಆಗಬಾರ್ದಲ್ವಾ? ಹೌದು. ಯಾಕಾಗಬೇಕು? ಮಗುವಾಗಲಿ, ಗರ್ಭಿಣಿ ಇದ್ದಂತಹ ಗರ್ಭದಲ್ಲಿರ್ತಕ್ಕಂಥ ಮಗು ಅಭಾಷಣಗಳಾಗೋದಾಗಲಿ, ಅದು ನೀವು ಮಾಡಿಸ್ತಿರೋ ಅದೇ ಆಗುತ್ತೋ. ಈ ರೀತಿ ಸಮಸ್ಯೆ ಮನೆಯಲ್ಲಿ ಆಗ್ತಾ ಇದ್ರೆ ಮನೆ ಎಷ್ಟರ ಮಟ್ಟಿಗೆ ದೈವಶಕ್ತಿ ಇರುತ್ತೆ ಮನೆಯಲ್ಲಿ. ಅದಕ್ಕೆ ನೀವೇನೇನೋ ಕಟ್ಕೋತೀರಾ, ಮಾಡ್ಕೋತೀರಾ, ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಆದರೆ ಈ ರೀತಿಯಾಗಿ ಮನೆಯಲ್ಲಿ ಮನಸ್ಸಿಗೆ ಭಯ, ಆತಂಕ ಬರ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಕ್ಷೇತ್ರದಲ್ಲೇ ಹೋಗಿ ದೃಢ ಸಂಕಲ್ಪವನ್ನು ಮಾಡ್ತಕ್ಕಂಥ ವ್ಯವಸ್ಥೆಗೆ ಬಂದರೆ ನಿಮ್ಮ ಮನೆಯ ದೀಪ ಚೆನ್ನಾಗಿ ಉರಿಯೋದಕ್ಕೆ ಅವಕಾಶ ಆಗತ್ತೆ, ಶುಭವಾದ ದೀಪ ಆಗತ್ತೆ. ಇನ್ನು ಮನೆಯಲ್ಲಿ ದೀಪ ಹಚ್ಚುವಂತಹದ್ದು ವಿಚಾರದಲ್ಲೂ ಕೂಡ ನೀನಚ್ಚು ಅದು ಬೇರೆ ಕಾಂಪಿಟೇಷನ್ ಆಗತ್ತೆ. ಹೌದು. ಮತ್ತೆ ಕೆಲವರು ದೀಪ ಹಚ್ಚಿದ್ರೆ ಉರಿಯಲ್ಲ, ಕೆಲವರು ದೀಪ ಹಚ್ಚಿದ್ರೆ ಚೆನ್ನಾಗಿ ಉರಿಯತ್ತೆ. ಈ ಸತ್ಯನೂ ಕೂಡ ಇದೆ. ಕೆಲವ್ರ ಕೈಯಲ್ಲಿ ದೀಪ ಹಚ್ಚಿದ್ರೆ ಉರಿಯಲ್ಲ, ಕೆಲವು ದೀಪ ಹಚ್ಚಿದ್ರೆ ಶಾಶ್ವತ ಉರಿತಾ ಇರುತ್ತೆ. ಅದೇನು ನಾನು ಹಚ್ಚಿದ್ರೆ ಉರಿಯೋದೇ ಇಲ್ವಲ್ಲ, ಅದೇನು ನಮ್ಮನೆ ತುಳಸಿ ಗಿಡ ಇರೋದೇ ಇಲ್ವಲ್ಲ, ಎಷ್ಟೋ ಜನ ಕಂಪ್ಲೇಂಟ್ ಇದೆ. ನಮ್ಮನೆ ತುಳಸಿ ಗಿಡನೇ ಇಲ್ವಲ್ಲ, ನಮ್ಮಲ್ಲಿ ಒಂದೊಂದು ಮನೇಲಿ ಮರದ ತರ ಬೆಳೆದಿರುತ್ತೆ. ಇವೆಲ್ಲವೂ ಕೂಡ ನಿಮ್ಮ ಮನೆಯ ಸಂಕೇತಗಳು. ತುಳಸಿ ಗಿಡ, ನಿಮ್ಮ ಮನೆ ಉರಿತಕ್ಕಂಥ ದೀಪ ನಿಮ್ಮ ಕುಟುಂಬದ ಏಳಿಗೆಯನ್ನು ತೋರಿಸ್ತಾ ಹೋಗುತ್ತೆ. ಇದನ್ನು ಗಮನಿಸ್ತಾ ಹೋಗ್ಬೇಕು. ಅದಕ್ಕೆ ಹೆಣ್ಣು ಇದರಲ್ಲಿ ತುಂಬಾ ಪಾತ್ರ ಮಾಡಬೇಕು. ಯಾಕೆ ಈ ತರ ಎಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದೀವಿ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದ್ರೆ ಅದಕ್ಕೆ ಒಂದು ನೇರವಾಗಿರ್ತಕ್ಕಂಥ ವಿಚಾರ. ಇವತ್ತು ಯಾರು ಕರೆ ಮಾಡಿದ್ರೆ ಇಷ್ಟು ಸಮಸ್ಯೆಯಲ್ಲಿ ಒಂದು ಮಗು ಬರುತ್ತೆ. ಇಷ್ಟು ಸಮಸ್ಯೆ ಹೇಳಿದ್ನಲ್ಲ, ಇಷ್ಟು ಸಮಸ್ಯೆಯಲ್ಲಿ ಒಂದು ಮಗು ಬರುತ್ತೆ. ಆ ಮಗು ಯಾವುದು ಅಂದ್ರೆ ವಿಶಾಖ ನಕ್ಷತ್ರದ ಮಗು. ಇವತ್ತು ಯಾರು ಕರೆ ಮಾಡೋದಿದ್ರೆ, ಸಿಕ್ಕಿದ್ರೆ, ನಿಮ್ಮ ಅದೃಷ್ಟ ಆಗಿದ್ರೆ, ವಿಶಾಖ ನಕ್ಷತ್ರ ಹೆಣ್ಣಿರ್ಲಿ ಗಂಡಿರ್ಲಿ ಕರೆ ಮಾಡಿದಾಗ ಬೇಕಾದ್ರೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈ ವಿಶಾಖ ನಕ್ಷತ್ರದವರು ಹುಟ್ಟೋದಿಕ್ಕೆ ಈ ಕುಟುಂಬದಲ್ಲಿ ಮಾಡಿರ್ತಕ್ಕಂಥ ಅಪರಾಧಗಳು ಏನು, ಇವೆಲ್ಲವೂ ಕೂಡ ಸತ್ಯ ಅರ್ಥ ಆಗತ್ತೆ. ಗುರುಗಳೇ, ಇನ್ನು ವಿಶಾಖ ನಕ್ಷತ್ರದ ಬಗ್ಗೆ ದೀಪ ಉರಿತಕ್ಕಂಥ ವಿಚಾರಕ್ಕೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ತಿಳ್ಕೊತೀನಿ ಗುರುಗಳೇ. ನಿಮ್ಮಿಂದ ಕಾಲರ್ ರೆಡಿ ಇದ್ದಾರೆ. ಹಲೋ ಶೋಭಾ ಅವ್ರೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕ್ರಿ. ಅವ್ರದ್ದು ನಕ್ಷತ್ರ ತಿಳಿಸಿ. ಪುಷ್ಯ ನಕ್ಷತ್ರ ರೀ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ, ಎಷ್ಟು ವರ್ಷ ಮಗನಿಗೆ? 31 ವರ್ಷ ರೀ ಗುರುಜಿ. 39? 31 ಗುರುಗಳೇ. ಮದುವೆ ಆಯ್ತಾ? ಇನ್ನೂ ಇಲ್ರಿ ಗುರುಗಳೇ. ಯಾಕೆ, ನಿಧಾನಕ್ಕೆ ಮಾಡೋಣ ಅಂತನಾ? ಇಲ್ರಿ, ಸೆಟ್ ಆಗೋಲ್ರಿ. ಸೆಟ್ ಆಗಿಲ್ವಾ? ನೋಡ್ತೇವ್ರಿ, ಬರೀ ಹೊಲ ಕೇಳ್ತಾರ್ರಿ, ಆಸ್ತಿ ಕೇಳ್ತಾರ್ರಿ. ಯಾಕೆ ಅದನ್ನ ಕೇಳ್ತಾರೆ ಹೇಳಿ? ನಮ್ದು ಅದಿಲ್ಲಲ್ರಿ. ಸೇಫ್ಟಿಗೆ ಗುರುಗಳೇ. ಅಲ್ಲಲ್ಲ, ಯಾಕೆ ಅದನ್ನ ಕೇಳ್ತಾರೆ ಅಂತ ಇವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ಹುಡುಗಿನ ಕೊಡಕ್ಕೆ ಇಷ್ಟ, ಹುಡುಗಿನ ಕೊಡಕ್ಕೆ ಕೇಳಿಸ್ಕೊತಾಯಿ. ಒಂದ್ ನಿಮಿಷ ಕೇಳಿಸ್ಕೊಮ್ಮ. ಗೌರ್ಮೆಂಟ್ ಕೆಲಸ ಬೇಕು ಯಾಕೆ ಕೇಳ್ತಾರೆ? ಹುಡುಗ ಹೈಟ್ ಜಾಸ್ತಿ ಬೇಕು ಯಾಕೆ ಕೇಳ್ತಾರೆ? ಇಷ್ಟ ಇಲ್ಲ ಕೊಡಕ್ಕೆ ಅದಕ್ಕೊಂದು ಕಾರಣ ಕೊಡ್ತಾರೆ. ಅದೇ ನೀವು ಸೆಟ್ ಆಗ್ತಾ ಊರೆಲ್ಲ ತಿರುಗಿದ್ರೆ ಅಲ್ಲ ಗುರುಗಳೇ, ಹುಡುಗಿರ್ ಸೇಫ್ಟಿನೂ ನೋಡ್ತಾರಲ್ವ ಗುರುಗಳೇ, ತಂದೆ ತಾಯಿ ಆದವರು. ಅಂದರೆ ಮನೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ಹುಡುಗಂಗೆ ಒಳ್ಳೆ ಕೆಲಸ ಇರಬೇಕು ಅಂತ ಹೇಳಿ. ಈ ಥರ ಎಲ್ಲ ಆಸ್ತಿ ನೋಡಿ, ಎಜುಕೇಷನ್ ನೋಡಿ ಮದುವೆ ಮಾಡಿದ್ರೆಲ್ಲ ಚೆನ್ನಾಗಿದ್ದಾರಾ?
ಈಗ ಅದೇ ಆಗ್ತಿರೋದಲ್ವಾ ಗುರುಗಳೇ? ಅಲ್ಲಲ್ಲ, ಈ ಥರ ಹುಡುಕ್ಬಿಟ್ಟು ಹುಡುಗ ಸರಿ, ಹುಡುಗಿ ಸರಿ, ಸಂಬಂಧ ಸರಿ, ಆಸ್ತಿ ಸರಿ, ಗೌರ್ಮೆಂಟ್ ಕೆಲಸ ಸರಿ ಅಂತ ಹುಡುಕಿ ಮಾಡಿದವರು ನೆಮ್ಮದಿಯಾಗಿದ್ದಾರಾ? ಇಲ್ಲ ಗುರುಗಳೇ. ಅಂದರೆ ಅರ್ಥ ತಿಳ್ಕೋಬೇಕು, ಮದುವೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಅದದೇ ಒಂದು ನಿಯಮ ಇದೆ. ಆ ನಿಯಮದಲ್ಲಿ ವಯಸ್ಸಿಗನುಸಾರವಾಗಿ ನೀವು ಕರ್ಮಗಳನ್ನು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಬಂದರೆ ಮದುವೆ ಮಾಡೋಕ್ಕೆ ನೀವ್ಯಾರು, ಒಪ್ಕೊಳ್ಳದೆ ಇರೋಕ್ಕೆ ಅವ್ರು ಯಾರು, ಸಟ್ಟಾಗದೆ ಇರೋದಕ್ಕೆ ಇನ್ಯಾವ ಕಾರಣ ಆಗುತ್ತೆ? ಎಲ್ಲವೂ ಸುಸೂತ್ರವಾಗೇ ನಡೆಯುತ್ತೆ. ನೀವು ಏನು ಮಾಡಬೇಕು ಅದು ಮಾಡದೆ ಕಣ್ಮುಚ್ಕೊಂಡು ಕಾಲ ಕಳೆದು ಮಕ್ಕಳು ಬೆಳೆಸ್ಬಿಟ್ರೆ ಮದುವೆ ಎಲ್ಲಾಗತ್ತೆ. ಅಮ್ಮ, ನಿಮ್ಮ ಮನೆ ಸತ್ತವ್ರ ಫೋಟೋ ಯಾವ್ದು ಇಟ್ಕೊಂಡಿದ್ಯಾ? ಹಲೋ ಹಲೋ ಹಲೋ, ಸತ್ತವ್ರ ಫೋಟೋ ಯಾವುದಿದೆ ನಿಮ್ಮ ಮನೆಯಲ್ಲಿ? ನಮ್ಮ ಮಾವಾದಿತ್ರಿ, ನಮ್ಮ ಅಪ್ಪಾಜಿತ್ರಿ. ಹಾ. ನೀವು ಇಳಿದಾರ್ದಂದ್ಮೇಲೆ ತೆಗೆದಿಡಿ ನಾವು. ಯಾವ ತೆಗೆದು ಎಲ್ಲಿಟ್ರಿ? ನೀವು ತೆಗೆದಿಡ್ಬೇಕು ಅಂದ್ರಲ್ರಿ, ತೆಗೆದಿಟ್ಟಿವ್ರಿ. ಸರಿ, ಅಂತೂ ಮನೇಲಿ ಇಟ್ಟಿದ್ದೀರಾ? ಹ್ಞೂ ರೀ. ಓಕೆ. ಅವ್ರಿಗೆ ಊಟ ಹಾಕಲ್ವ ನೀವು ನಿಮ್ಮ ಮನೇಲಿ? ಹಾಕ್ತಾರ್ರಿ, ಹಿಂದಿನಿಂದ ಜಾತ್ರೆ ದಿವಸ ಮಾಡ್ತಾರ್ರಿ. ಜಾತ್ರೆ ದಿನನೇ ಮಾಡಬೇಕು, ಕರೆಕ್ಟು. ಅದಕ್ಕೆ ಪುಷ್ಯ ನಕ್ಷತ್ರ ಮಗ ಹುಟ್ಟಿರೋದು. ಗಡ್ಡ ಬಿಟ್ಕೊಂಡು ಯೋಚನೆ ಮಾಡ್ಕೊಂಡು ಎಲ್ಲೋ ಕಟ್ಕಟ್ಟೆಲ್ಲ ಹೋಗಿ ಕೂತಿರ್ತಾನೆ. ಪುಷ್ಯ ನಕ್ಷತ್ರ ಏನು ಮಾಡ್ತಾನೆ? ಗಡ್ಡ ಬಿಟ್ಕೊಂಡು ಕಟ್ಟೆ ಮೇಲೆ ಕೂತಿ. ಪುಷ್ಯ ನಕ್ಷತ್ರ ಹುಟ್ಟಿದ್ರೆ ಏನು ಮಾಡ್ತಾರೆ ಅಂದರೆ ಹಳ್ಳಿ ಕಟ್ಟೆ ಮೇಲೆ ಹೋಗಿ ಕೂತ್ಕೋತಾನೆ. ಯಾಕೆ ಗುರುಗಳೇ? ಅಲ್ಲಿ ಹೇಳ್ತೀನಿ, ದೇವಸ್ಥಾನ ಹತ್ರ ಮಠದ ಹತ್ರ ಹೋಗಿ ಕೂತ್ಕೋತಾನೆ ಯೋಚನೆ ಮಾಡ್ಕೊಂಡು. ಯಾಕೆಂದ್ರೆ ಮುಂದೆ ಏನು ಸಿಕ್ಕಲ್ಲ ಇವನಿಗೆ, ಆರೋಗ್ಯ ಚೆನ್ನಾಗಿರಲ್ಲ, ಹೊಟ್ಟೆ ಎಲ್ಲ ಕೆಟ್ಟೋಗಿರುತ್ತೆ. ಅಂದ್ರೆ ನಿರಾಶಾದಾಯಕವಾದ ಜೀವನ. ಪುಷ್ಯ ನಕ್ಷತ್ರ ಅದೇನೆ. ಓಕೆ. ಏನು ಇದ್ದು ಗತಿ ಇಲ್ಲದ ರೀತಿಯಲ್ಲಿ ಕುಟುಂಬ ಇದ್ದು ಅಪ್ಪ ಅಮ್ಮ ಇದ್ದು ಏನು ಇಲ್ಲದಂಗೆ ಬದುಕಲೇಬೇಕು ಪುಷ್ಯ ನಕ್ಷತ್ರ. ಇವ್ರು ಯಾವ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಇವ್ರ ಮಗನಿಗೆ ಮದುವೆ ಸೆಟ್ ಆಗಬೇಕು? ಏನು ಮಾಡಿದ್ದಾರೆ ಇವರು? ಏನೂ ಮಾಡಿಲ್ಲ, ಜಾತ್ರೆಯಲ್ಲಿ ಹಾಕ್ಬಿಡ್ತಾರೆ. ಅದರಲ್ಲೂ ಇನ್ನೊಂದು ತಮಾಷೆ ಏನು ಗೊತ್ತಾ? ಅಲ್ಲಿ ಬೇಕರಿ ಸಿಗೋ ಐಟಮ್ ತಂದು ಇಟ್ಬಿಡೋದು. ಎಂತ ಅದ್ಭುತವಾದ, ಅಯ್ಯೋ ಅವರೆಲ್ಲ ತಿಂತಿದ್ರಂತೆ. ಅಂದ್ರೆ ಅವ್ರಿಗೆ ಅದು ಇಷ್ಟ ಅಂತ ಇಡ್ತಾರಲ್ವಾ ಗುರುಗಳೇ? ತಿನ್ನೋರು ಯಾರು? ನಾವೇ ಗುರುಗಳೇ. ಅಂದ್ರೆ ಏನೋ ಇಟ್ಕೊಳ್ಳಿ, ಆದ್ರೆ ಒಂದು ತಿಳ್ಕೋಬೇಕು, ನಾವು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಸತ್ತವ್ರ ಫೋಟೋ ಪೂಜೆ ಮಾಡೋ ಜನ ಆಗಿದ್ದೀವಿ ಹೊರತು ಅವ್ರ ಹೊಟ್ಟೆಗೆ ಊಟ ಹಾಕಿ ಒಂದಿಡಿ ಅನ್ನ ಹಾಕಿ ನಮ್ಮ ಕೈಯಿಂದ ನಮ್ಗೆ ಆಶೀರ್ವಾದ ಪಡ್ಕೋಬೇಕು ಅನ್ನೋ ಪ್ರಜ್ಞೆ ಇಲ್ಲದಿದ್ದಾಗ ಹೆಣ್ಣಾಗ್ಲಿ ಗಂಡಾಗ್ಲಿ ಮದುವೆ ಯಾಕೆ ಸೆಟ್ ಆಯ್ತಾ ಇಲ್ಲ, ಮದುವೆ ಯಾಕೆ ಸೆಟ್ ಆಯ್ತಾ ಇಲ್ಲ ಅಂತಕ್ಕಂಥ ವಿಚಾರ ಬರುತ್ತೆ. ಈ ಮದುವೆ ಯಾಕೆ ಸೆಟ್ ಆಯ್ತಾ ಇಲ್ಲ ಅಂದಾಗ ಗ್ರಹಗಳನ್ನ ತರ್ತಾರೆ. ಈ ಗ್ರಹ ಚೆನ್ನಾಗಿಲ್ಲ, ಅದಕ್ಕೆ ಮದುವೆ ತಡ ಆಗತ್ತೆ ಅಂತ ಕೂತ್ಕೊಂಡು ಹೇಳ್ತಾರೆ, ಅವರು ಕೇಳಿಸ್ಕೊತಾರೆ. ಗ್ರಹಗಳ ಪೂರ್ಣವಾಗಿರ್ತಕ್ಕಂಥ ಎಷ್ಟು ಗ್ರಹಗಳು ಅಂತ ನಾವು ಅನ್ಕೊಂಡಿದ್ದೀವೋ ಅವರಿಗೆಲ್ಲ ಪ್ರೆಸಿಡೆಂಟ್ ಯಾರು ಅಂದರೆ ನಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ. ಗ್ರಹ ದೋಷಗಳ ನಿವಾರಣೆ, ಯಾವುದೇ ಗ್ರಹಗಳಾಗಲಿ, ನಿನ್ಗೆ ಅದು ಚೆನ್ನಾಗಿಲ್ಲ, ಈ ಗ್ರಹ ಚೆನ್ನಾಗಿಲ್ಲ, ಆಗ ಚೆನ್ನಾಗತ್ತೆ, ಈಗ ಚೆನ್ನಾಗತ್ತೆ, ಅವಾಗ ಬರ್ತದೆ ಅಂತ ಹೇಳ್ತಾರಲ್ಲ, ಇದಕ್ಕೆಲ್ಲ ನಿವಾರಣೆ ಆಗುತ್ತೆ. ಗ್ರಹಗಳ ದೋಷ ನಿವಾರಣೆ ಯಾವುದು ಅಂದರೆ ಮನೆಯಲ್ಲಿ ಉರಿಯುತ್ತಿರುವ ದೀಪ. ಸಾಕಲ್ಲ? ಎಷ್ಟು ಅದ್ಭುತವಾಗಿದೆ. ಅಮ್ಮ, ನೀನು ದೀಪ ಹಚ್ಚೋದು ಎಷ್ಟೊತ್ತಕ್ಕಮ್ಮ? 6:30 7 ಗಂಟೆ ಒಮ್ಮೆ ಲೇಟ್ ಆಗತ್ರಿ ಗುರುಜಿ. ಅಲ್ಲ, ಲೇಟ್ ಆಗೋದು ಹೇಳಿ, ಎಷ್ಟೊತ್ತಿಗೆ ಇರ್ತೀಯ? ಕೊನೆಗೆ ಲೇಟ್ ಅಂದ್ರೆ 8:30 9? ಹ್ಞೂ ರೀ ಗುರುಜಿ. ಓಕೆ. ಆಮೇಲೆ ದೀಪ ಎಷ್ಟೊತ್ತು ಉರಿಯುತ್ತೆ, ಎಷ್ಟೊತ್ತು ಗಾರಾಗುತ್ತೆ? ಸಾಯಂಕಾಲವರೆಗೂ ಇರ್ತೈತ್ರಿ, ಒಮ್ಮೆ ಬೆಳಗ್ಗೆ ಮರ್ದಿವಸ ಸೂರ್ಯೋದಯ ಆಗೋವರೆಗೂ ಇರ್ತೈತ್ರಿ. ಆಮೇಲೆ ಪುನಃ ಸಾಯಂಕಾಲ ಹತ್ತಿಯ ಅಥವಾ ನಾಳೆ ಬೆಳಗ್ಗೆ ಹತ್ತಿಯ? ಇಲ್ರಿ, ಅದಕ್ಕೆ ಎಣ್ಣೆ ಹಾಕಿ ಕಿಟ್ಟ ತೆಗೆದು ಮಣ್ಣು ಹಾಕ್ತೇನೆ. ಕಿಟ್ಟ ಕಟ್ಟೋದು ನೋಡಿದ್ಯಾ? ಹ್ಞೂ ರೀ, ಕಟ್ಟತ್ರಿ. ಅದೇ ತಿಳ್ಕೊ. ನಿಮ್ಮ ಕುಟುಂಬದವರು ಫೋಟೋದಲ್ಲಿ ಇದಾರಲ್ಲ, ಇವರೆಲ್ಲ ಅಳ್ತಾವ್ರೆ, ಊಟ ಕೊಡಪ್ಪ ಊಟ ಕೊಡಪ್ಪ ಊಟ ಕೊಡಪ್ಪ ಅಂತ. ಕಿಟ್ಟ ಯಾರ ಮನೇಲಿ ಕಟ್ಟುತ್ತೆ? ದುಃಖ. ಯಾವ ಮನೆಯಲ್ಲಿ ದೀಪದಲ್ಲಿ ಕಿಟ್ಟ ಕಟ್ಟುತ್ತೋ ದುಃಖ. ಇದು ನಮ್ಗಿನ್ನೂ ಅರ್ಥ ಆಗಿಲ್ಲ. ಗೊತ್ತಾಯ್ತೇನಮ್ಮ ನಿಂಗೆ? ಮಗನಿಗೆ ಹೆಣ್ಣು ಹುಡ್ಕಕ್ಕೆ ಹೋಗ್ಬೇಡ, ಶಾಸ್ತ್ರ ಕೇಳಕ್ಕೆ ಹೋಗ್ಬೇಡ, ಕುಂಡ್ಲಿ ಕೇಳಕ್ಕೆ ಹೋಗ್ಬೇಡ. ಮೊದಲು ನಿಮ್ಮ ಮನೆಯಲ್ಲಿ ದೀಪ ಯಾಕೆ ಉರಿಯುತ್ತಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಉರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಯಾವತ್ತು ತಿಳ್ಕೊತೀಯೋ ನೀನು ಕರೆಕ್ಟಾಗಿ ಬೆಳಗ್ಗೆ ಬೇಗ ಹೇಳ್ತೀಯ. ಇಲ್ಲ ಅಂದರೆ ಒಂದಿನ 7 ಗಂಟೆ, ಒಂದಿನ 6:30, ಒಂದು 8:30, ಯಾವಾಗ ನಿಂಗೆ ಇಷ್ಟ ಆಗುತ್ತೋ ಆ ಕೆಲಸ, ಆಗ ಊಟ, ಆಗ ತಿಂಡಿ, ಆಗ ಮಲಗೋದು. ಇದು ಮಾಡಿಕೊಂಡೆ ಆ ಮಗನನ್ನು ಎತ್ತಿದೀಯ ತಾಯಿ. ಅಂದರೆ ಆ ಮಗನಿಗೆ ಏನು ಓಡ್ತಾ ಇಲ್ಲ, ಏನು ಮಾಡಲಿ ನಾನು ಅಂತ ಯೋಚನೆ ಮಾಡಿಕೊಂಡೆ ಕೂತವನೇ. ಇದರಿಂದ ಹೊರಗೆ ಬರಬೇಕು ಅಂದರೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಹೇಳ್ತಾನೂ ಇದ್ದೀನಿ, ಪ್ರಯತ್ನ ಮಾಡಿ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ಕಾಲ್ ಕಟ್ ಆಗಿದೆ ಗುರುಗಳೇ.
ಗುರುಗಳೇ, ಇನ್ನು ಮನೆಯಲ್ಲಿ ಈಗ ಶ್ರಾದ್ದ ಮಾಡುವಂಥ ಕೈಂಕರ್ಯಕ್ಕೂ ಈಗ ಕಿಟ್ಟ ಕಟ್ಟುವಂಥ ವಿಚಾರ, ಈಗ ದೀಪ ಸರಿ ಇಲ್ಲ ಅಂತನೋ, ಅಂದರೆ ಎಣ್ಣೆ ಸರಿ ಇಲ್ಲ ಅಂತನೋ, ಬತ್ತಿ ಸರಿ ಇಲ್ಲ ಅಂತನೋ, ಏನೋ ಒಂದು ರೀಸನ್ ಹೀಗೆ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿರ್ತೀವಿ ಗುರುಗಳೇ. ಆದರೆ ನಿಜವಾಗ್ಲೂ ಸತ್ತಿರೋರಿಗೆ ಶ್ರಾದ್ದ ಮಾಡದೇ ಇರೋದಕ್ಕೂ ದೀಪ ಉರಿದಿರೋದಕ್ಕೂ ಸಂಬಂಧ ಇದೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಗುರುಗಳೇ. ಇಲ್ಲಿ ತುಂಬ ರಹಸ್ಯಕರವಾದ ವಿಚಾರ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಜನರಲ್ ಆಗಿ ತಗೊಳ್ಳೋಣ. ಹಾಂ, ನೀನು ಆವಾಗಲೇ ಹೇಳಿದೆ ಡಯಟ್ ಫುಡ್ನ ಏನು ಗುರುಗಳೇ ಬೇಡ ಅಂತೀರ ನೀವು, ಹೆಂಗಿದು ಒಳ್ಳೆ ಹೆಲ್ದಿ ಫುಡ್ ಎಷ್ಟು ಚೆನ್ನಾಗಿ ಅದೊಂದು ಶಕ್ತಿವಂತವಾಗಿರ್ತದೆ, ಅದು ತಿನ್ನೋದು ಬೇಡ ಅಂದರೆ ಹೆಂಗಿದು ಕತೆ ಅಂತ ನಿಂತರ ಓದಿರೋರು ಕೇಳ್ತಾರೆ. ಆದರೆ ಒಂದನ್ನು ತಿಳ್ಕೋಬೇಕು, ಏನದು ಅಂತಕ್ಕಂಥದ್ದು. ಹೆಣ್ಣು ಮಕ್ಕಳು ಬೆಳೀತಕ್ಕಂಥ ಹುಟ್ಟದಂಥ ತಾಯಿ ಅಂದರೆ ಮಗುವಿನ ತಾಯಿ. ಆ ತಾಯಿ ರಾತ್ರಿ ತಡವಾಗಿ ಊಟ ಮಾಡಿ ಮಗುವನ್ನು ಹೆತ್ತಾಗ, ಆ ಮಗು ಪ್ರಪಂಚಕ್ಕೆ ಬಂದಾಗ, ರಾತ್ರಿ ತಡವಾದ ಊಟ ಮಾಡಿ ಮಗುವಿಗೆ ಜನ್ಮ ನೀಡಿದಾಗ ಆ ಮಗು ಪ್ರಪಂಚಕ್ಕೆ ಪಾದಾರ್ಪಣೆ ಮಾಡಿದಾಗ ಆ ಮಗು ಋತುವಿನ ಲಕ್ಷಣಗಳೆಲ್ಲ ಕೆಟ್ಟು ಹೋಗಿರುತ್ತೆ. ಏನದು ಕೆಟ್ಟೋಗಿರುತ್ತೆ ಅಂದರೆ ಟೈಮ್ ಸರಿಗೆ ಆಗಲ್ಲ, ಮಂತ್ಲಿ ಶುರುವಾಯ್ತು ಪಿಕ್ಚರ್. ತಾಯಿ ಮಾಡಿದಂತಹ ತಪ್ಪಿಗೆ ಆ ಮಗು ಅನುಭವಿಸಿ ಮುಂದೆ ಹೆಂಗೆ ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಮಗು. ಕರೆಕ್ಟ್ ರೀತಿಯಲ್ಲಿ ಪ್ರಕೃತಿ ದತ್ತವಾಗಿ ಯಾವ ಕಾರಣಕ್ಕೂ ಹಸಿವು ಆಗೋದು ಜಾಸ್ತಿ ಆಗದೆ ಇರೋದು ಋತುಚಕ್ರದಲ್ಲಿ ಏರುಪೇರಾಗುವುದಕ್ಕೆ 100ಕ್ಕೆ 1000 ಪಟ್ಟು ಸತ್ಯ. ಅಲ್ಲ ಗುರುಗಳೇ, ತಾಯಿ ಊಟದಲ್ಲಿ ಮಾಡಿರುವಂಥ ವ್ಯತ್ಯಾಸಕ್ಕೆ ಇಲ್ಲ ಮಗುವಿಗೆ ಊಟದ ವಿಚಾರದಲ್ಲಿ ಅಥವಾ ಹಸಿವಾಗುವಂಥ ವಿಚಾರದಲ್ಲಿ ಅಥವಾ ಅನಾರೋಗ್ಯದ ವಿಚಾರದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಆಗಬೇಕಾದ್ರೆ ಋತುಚಕ್ರದಲ್ಲೇ ಆಗುತ್ತೆ ಅಂತ ಹೇಗೆ? ಇಲ್ಲಿ 2 ವಿಷಯ. ಒಂದು, ತಾಯಿಯಲ್ಲಿ ಆಗಿರೋ ತಪ್ಪನ್ನ ಗೊತ್ತು ಮಾಡಿಲ್ಲ. ಹೌದು. ಇನ್ನೊಂದು, ಆ ಮಗು ಬೆಳೀತಾ ಇರತಕ್ಕಂಥ ಆ ಒಂದು ವಿಚಾರದಲ್ಲಿ ನನ್ನ ಮಗಳು ಎಷ್ಟೊಂದು ಕಷ್ಟಪಡ್ತಾಳೆ, ಒದ್ದಾಡ್ತಾಳೆ, ಹೊಟ್ಟೆ ನೋವು ಪಡ್ತಾಳೆ, ಸಂಕಟ ಪಡ್ತಾಳೆ. ಎಷ್ಟು ಜನ ಇದೆ ಇದರಲ್ಲಿ, ಹೌದಾ? 100 ಮಹಿಳೆಯರನ್ನ ಕರೆದ್ರೆ ಅಮ್ಮಮ್ಮ ಅಂದ್ರೆ 2 ಇದರಿಂದ ಬಚಾವಾಗಿದ್ರೆ ಜಾಸ್ತಿ, ಅದೇ ಹೆಚ್ಚು, ಹೌದಾ? ಆಗಕ್ಕೆ 1 ವಾರ ಮುಂಚೆ ಅನುಭವಿಸ್ತಾರೆ, ಆದ್ಮೇಲೆ 1 ವಾರ ಅನುಭವಿಸ್ತಾರೆ. ಈಗ ಅವರಿಗೆ ಶಾಂತಿಯಾದ ಜೀವನ ಪರ್ಯಂತ ಮದುವೆ ಆಗ್ಲಿ, ಕೆಲಸ ಸಿಕ್ಕಲಿ, ಒಳ್ಳೆ ವಿದ್ಯಾವಂತಿ ಆಗಿರಲಿ, ಜೀವನದಲ್ಲಿ ನೆಮ್ಮದಿಯಾಗಿ ಅಮ್ಮ ಶಾಂತಿಯಾಗಿ ಇರಕ್ಕಾಗೋದೇ ಇಲ್ಲ. ಎಲ್ಲ ಇರುತ್ತೆ, ಓದಿರುತ್ತೆ, ಕೆಲಸ ಸಿಕ್ಕಿರುತ್ತೆ, ಒಳ್ಳೆ ಗಂಡ ಇರುತ್ತೆ, ಎಲ್ಲವೂ ಇರುತ್ತೆ, ಶಾಂತಿ ಸಿಗ್ಲಿಕ್ಕಿಲ್ಲ. ಕಾರಣ, ಕರೆಕ್ಟಾಗಿರ್ತಕ್ಕಂತಹ ಹೆಣ್ಣಿಗೆ ಶಾಂತಿ ಸಿಗೋದು ಯಾವುದರಿಂದ ಅಂದರೆ ಕರೆಕ್ಟ್ ರೀತಿ ಸಮಯಕ್ಕೆ ಸರಿಯಾಗಿ 27 ದಿನಕ್ಕೆ ಋತು ಅಂತಕ್ಕಂಥದ್ದು ವಾರ್ಷಿ ಅಂದರೆ ಪ್ರತಿ ತಿಂಗಳು ಆಗ್ತಕ್ಕಂಥದ್ದು ಆದಾಗ ಹೆಣ್ಣಿಗೆ ಸಮತೋಲನವಾದ ಶಕ್ತಿ ಇರುತ್ತೆ, ಹಸಿವಿನ ಪ್ರಮಾಣ ಕರೆಕ್ಟಾಗಿರುತ್ತೆ ಅಂತ. ಹಿಂದೆ ಮುಂದೆ ಆಗೋದು, ತಡ ಆಗೋದು, 6 ತಿಂಗಳು, 1 ತಿಂಗಳು ಅಥವಾ 1.5 ತಿಂಗಳು ಈ ಥರ ಆಗ್ತಕ್ಕಂತಹ ಹೆಣ್ಣಿಗೆ ತಿಳ್ಕೋಬೇಕು, ಹಸಿವಿನ ವಿಚಾರ ಗೊತ್ತಿಲ್ಲ. ಗುರುಗಳಿಗೆ, ನೀವು ಆವಾಗಲೇ ಹೇಳ್ದಾಗೆ ಈಗ ಪ್ರೆಗ್ನೆಂಟ್ ಇದ್ದಾಗ ತಾಯಿಗಳು ತಪ್ಪಾಗಿರುತ್ತೆ ಗುರುಗಳೇ. ಅಟ್ಲೀಸ್ಟ್ ಮಗು ಜನ್ಮ ಪಡೆದು ಹೊರಗಡೆ ಬಂದಾದ್ಮೇಲಿಂದ ಆ ಮಗು ತಿಳ್ಕೊಂಡು ಏನಾದರೂ ದಿನಚರಿ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಪಾರಾಗುವಂಥ ವಿಚಾರ ಇರುತ್ತೆ. ಹೇಳೋರು ಯಾರು? ಈಗ ತಾಯಿ ಗರ್ಭದಲ್ಲಿ ಬಂದಿರುವ ಮಗುವಿನಲ್ಲಿ ಈ ಸಮಸ್ಯೆ ಇದೆ ಅಂತ ಹೇಳುವವರು ಯಾರು? ಕೇಳುವವರು ಯಾರು? ಅದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಅಣ್ಣ ಬಗ್ಗೆ ತಿಳ್ಕೊಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ನಕ್ಷತ್ರ ಧನಿಷ್ಠ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಎಷ್ಟಮ್ಮ ನಿಮ್ಮ ಅಣ್ಣನ ವಯಸ್ಸು? 22 ಗುರುಜಿ. ಏನ್ ಮಾಡ್ತಿದ್ದಾನೆ? B.Com ಮುಗಿಸಿ ಕಂಪ್ಯೂಟರ್ಗೆ ಹೋಗ್ತಿದ್ದಾನೆ ಗುರುಜಿ. ಈಗ ಏನಾಗ್ಬೇಕು ಅವನ ಬಗ್ಗೆ? ಬಹಳ ಸಿಟ್ ಮಾಡ್ಕೊಂತಾನೆ ಗುರುಜಿ. ಮತ್ತೆ ಅದ್ರ ಬಗ್ಗೆ ಕೇಳಿ. ಅದ್ಯಾರು ಹೇಳ್ಕೊಡ್ತಾರೆ? ಯಾರು, ನಿಮ್ಮ ಅಮ್ಮನ? ಗುರುಜಿ ಅಲ್ಲ, ನಿನ್ಗೆ ಹೇಳ್ಕೊಡ್ತಾರ ನಿಮ್ಮ ಅಮ್ಮನ ಅಂದೆ. ಗುರುಜಿ. ಯಾಕೆ ಅವ್ರಿಗೆ ಮಾತ್ರ ನಾಚಿಕೆ ಅಂತ? ಅಲ್ಲ ಗುರುಜಿ, ನಾನೇ ಫೋನ್ ಮಾಡಿದೆ. ಅಲ್ಲ, ನೀನ್ ಮಾಡು, ಅಮ್ಮನ್ ಕೊಡಮ್ಮ. ನೀನ್ ಇನ್ನೂ ತುಂಬಾ ದೂರ ಇದೀಯಾ. ಸಿಟ್ಟು ಮಾಡ್ಕೊಳ್ಳೋದು ಒಂದು ಸಮಸ್ಯೆನಾ? ಹರಿ ಓಂ ಗುರುಜಿ. ನಾರಾಯಣ. ಯಾಕಮ್ಮ, ಭಯನಾ, ನಾಚಿಕೆನಾ, ಏನು? ಇಲ್ಲ, ಭಯ ಅಲ್ಲ. ಅಯ್ಯೋ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 25 ವರ್ಷ ಗುರುಜಿ. ಎಷ್ಟು ಜನ ಮಕ್ಕಳು ನಿಂಗೆ ಅಮ್ಮ? 3, 2 ಗಂಡು ಮಕ್ಕಳು, 1 ಹೆಣ್ಮಕ್ಳು. ಓಕೆ. ಇವಳೆ ಕೊನೆಯವಳಾ? ಇವಳೆ ಕೊನೆಯವಳು. ಇವಳು ಹುಟ್ಟಿದ ಮೇಲೆ ಏನು ಆಸ್ತಿ ತಗೊಂಡ್ರಿ?
ಏನ್ ಗುರುಜಿ? ಇವಳು ಹುಟ್ಟಿದ ಮೇಲೆ ಏನು ಸೈಟ್ ತೊಗೊಂಡ್ರಾ, ಜಮೀನು ತೊಗೊಂಡ್ರಾ, ಏನು ತೊಗೊಂಡ್ರಿ? ಮನೆ ತಗೊಂಡಿವಿ ಗುರುಜಿ. ಮನೆ ಕಟ್ಟಿರೋ ಮನೆ ತೊಗೊಂಡ್ರಾ? ಹಾ, ಕಟ್ಟಿರೋ ಮನೆ ಎಷ್ಟು ತಗೊಂಡಿವಿ. ವರ್ಷ ಆಯಿತು? ಒಂದ್ 12-13 ವರ್ಷ ಆಯ್ತು ಗುರುಜಿ. ಯಾವ ದಿಕ್ಕಿನ ಬಾಗಿಲು, ರಸ್ತೆ ಯಾವುದು? ಉತ್ತರ ಭಾಗ. ಉತ್ತರದ ಬಾಗಿಲು, ಉತ್ತರದ ರಸ್ತೆನಾ? ಹಾ, ಉತ್ತರದ. ಓಕೆ. ನಿಮ್ಮ ಮನೆಯಲ್ಲಿ ಸ್ನಾನ ಫಸ್ಟ್ ಮಾಡೋದು ಯಾರು? ನಾವೇ ಗುರುಜಿ. ಎಷ್ಟೊತ್ತಿಗೆ ಮಾಡ್ತೀಯಮ್ಮ ಸ್ನಾನ? 5:30-6 ಗಂಟೆ. ಎಷ್ಟು ವರ್ಷದಿಂದ? ಬೆಳಗ್ಗೆ. ಅಲ್ಲ, ಎಷ್ಟು ವರ್ಷದಿಂದ? 5 ಗಂಟೆಯಿಂದ? ಅದಕ್ಕೆ ಮುಂಚೆ ನಾನು ಕೇಳ್ತೀನಿ, ಮದುವೆ ಆಗೋಕ್ಕೆ ಮುಂಚೆ, ಮದುವೆ ಆದಮೇಲೆ ಎಷ್ಟೊತ್ತಿಗೆ ಹೇಳ್ತಿದ್ದೆ ಬೆಳಗ್ಗೆ ಹೊತ್ತು ಅಂತ? ಇಲ್ಲ ಗುರುಜಿ, ನಿಮ್ ಪ್ರೋಗ್ರಾಮ್ ನೋಡ್ದಾಗಿಂದ 5:30-6 ಗಂಟೆ ಒಳಗೆ ಮಾಡ್ತೀವಿ ಗುರುಜಿ. ಅದಕ್ಕೆ ಮುಂಚೆ ಎಷ್ಟೊತ್ತು ಕೇಳ್ತಿದ್ದೆ? ಇಲ್ಲ, ಲೇಟ್ ಆಗಿ ಎದ್ದಂತಿದ್ವಿ ಗುರುಜಿ. ಲೇಟ್ ಅಂದ್ರೆ ಟೈಮ್ ಹೇಳಮ್ಮ. 6 ಗಂಟೆ 6:30 ಅಂತಿದ್ವಿ. ಓಕೆ. ಸ್ನಾನ ದಿನ ಮಾಡೋ ಅಭ್ಯಾಸ ಇದೆಯಾ? ಹ್ಞೂ ಗುರುಜಿ, ಮಾಡ್ತೀವಿ. ಇದು ಮದ್ದಿಂದ ಮಾಡ್ತಾ ಇದ್ದೆ, ಇತ್ತೀಚೆಗೆ ಮಾಡ್ತಾ ಇದೆಯಾ ಸ್ನಾನನ? ಇಲ್ಲ, ಮೊದ್ಲಿದ್ದಲ್ಲೂ ಮಾಡ್ತಾ ಇದ್ವಿ. ಓಕೆ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದು? ಬೇಕ್ರಿಗೆ ಹೋಗ್ತಿದ್ರು. ಓಕೆ. ನಿಮ್ಮ ಮನೆಗೆ ದೀಪಕ್ಕೆ ಎಣ್ಣೆ ಯಾವ್ದು ಹಾಕೋದು? ಹಿಂಗೆ ಮನೆಗೆ ಬಳಸ್ತೀವಲ್ ಗುರುಜಿ, ಅದನ್ನೇ ಹಾಕ್ತಾ ಇದ್ವಿ. ಯಾವ ಎಣ್ಣೆ ಹೇಳಮ್ಮ? ರುಚಿ ಗೋಲ್ಡು, ಆಮೇಲೆ ಸನ್ಫ್ಲವರ್ ಎಣ್ಣೆ ಹಾಕ್ತಿದ್ವಿ. ಓಕೆ. ಬತ್ತಿ ಬದಲಾವಣೆ ಮಾಡೋದು ಎಷ್ಟು ದಿನಕ್ಕೆ? 2 ದಿನ 3 ದಿನಕ್ಕೆ ಮಾಡ್ತಿದ್ವಿ ಗುರುಜಿ. ಅಂದರೆ ಹಂಗೆ ಮುಂದೆ ತಳ್ತಾ ಇರೋದು, ದೀಪ ಹಚ್ತಾ ಇರೋದಾ? ಹಾ ಗುರುಜಿ. ಓಕೆ. ಈಗ ಅದನ್ನು ನೀನು ದೀಪ ಹಚ್ಚಿದಾಗ ಹಿಂದೆ ತಿರುಗಿ, ಅಂದರೆ ಒಂದು 2 ಗಂಟೆ ಟೈಮ್ ಆದಮೇಲೆ ದೀಪ ಚೆನ್ನಾಗಿ ಉರಿಯುತ್ತೆ, ಕೆಂಪು ಉರಿಯುತ್ತಾ, ಹಳದಿ ಕಲರ್ ಇರುತ್ತೆ, ನೋಡಿದ್ಯಮ್ಮ? ಹಾ, ಕೆಂಪು ಉರಿಯುತ್ತೆ. ಹಾಂ. ಈಗ ಅರ್ಥ ಏನು ಗೊತ್ತಾ? ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಅರ್ಥ. ಹಾಂ ಗುರುಜಿ. ಹೌದು ತಾನೇ? ಹಾಂ ಗುರುಜಿ. ಇದನ್ನು ತಿಳ್ಕೊಬೇಕಾ? ಸುಮ್ಮನಿಂಗೆ ಮನೆ ಮಾತ್ರ ತಗೊಂಡ್ಬಿಟ್ರಿ, ತಗೊಂಡ ಮುಂಚೆ ಹೆಂಗಿದ್ರಿ, ತಗೊಂಡ ಮೇಲೆ ಏನಾಗುತ್ತೆ ಸ್ವಲ್ಪ ಯೋಚನೆ ಮಾಡು. ಹೌದು. ಮನೆ ತಗೊಳಕ್ ಮುಂಚೆ ಹೇಗಿದ್ರಿ, ಮನೆ ತಗೊಂಡ್ಮೇಲೆ ಏನಾದ್ರೆ ಸ್ವಲ್ಪ ಯೋಚನೆ ಮಾಡು. ಕಷ್ಟನೇ ಗುರುಜಿ. ಈಗ ಮನೆಯಿಂದ ಕಷ್ಟ ಬಂದಿಲ್ಲ, ನೀವು ತಿಳ್ಕೊಳ್ಳದೆ ಮನೆ ತಗೊಂಡ್ರೆ ತಪ್ಪು. ನಾವು ತಗೋಬೇಕಾ ತಗೋಬಾರ್ದ, ತಗೊಂಡ್ಮೇಲೆ ಆ ಮನೆಗೆ ಹೆಂಗೆ ನಡ್ಕೋಬೇಕು, ಇದನ್ನು ಬಿಟ್ಬಿಟ್ಟು ನೀವು ಮಗನಿಗೆ ಸಿಟ್ಟು ಮಾಡ್ತಾನೆ ಅಂದರೆ, ಜಾಸ್ತಿ ಮಾತಾಡಿದ್ರೆ ಮನೆ ಬಿಟ್ಟೆ ಹೊಂಟೋಗ್ತೀನಿ ಅಂತಾನೆ. ಬೇಜಾರಾಗ ಮಾಡ್ತಾರೆ ಗುರುಜಿ. ಅಲ್ಲಲ್ಲ, ಹೇಳ್ತೀನಲ್ಲ, ಇದೆಲ್ಲ ಸಮಸ್ಯೆನ ನೀವು ಸುಮ್ಮನೆ ಮಕ್ಕಳು ಬೆಳೆಸ್ಬಿಟ್ಟು 3 ಮಕ್ಕಳು ಮಾಡ್ಕೊಂಡಮ್ಮ, ಏನೋ ಸಂಸಾರ ಮಾಡಬೇಕು ಅಂದರೆ ಮಾಡೋಕ್ಕಾಗಲ್ಲ ತಾಯಿ. ಕರೆಕ್ಟಾಗಿ ತಿಳ್ಕೊಂಡು ಮಕ್ಕಳು ನೆಮ್ಮದಿಯಾಗಿರಬೇಕು ಅಂದರೆ ಮನೆಯಲ್ಲಿ ದೀಪ ಸದಾ ಉರಿಯುವಂಥ ಮಟ್ಟದಲ್ಲಿರಬೇಕು. ಅದು ಚಿನ್ನದ ಕಲರಲ್ಲೇ ಉರಿಬೇಕು ದೀಪ. ಆವಾಗ ತಿಳ್ಕೋಬೇಕು ನಿಮ್ಮ ಮನೆಯಲ್ಲಿ ಸಮಸ್ಯೆ ಇಲ್ಲ, ದುಃಖ ಇಲ್ಲ ಅಂತ. ಯಾವ ಕಾರಣಕ್ಕೂ ಕೆಂಪು ದೀಪವನ್ನು ನೋಡಿದರೆ ಮನೆಯಲ್ಲಿ ಸದಾ ಶೋಕ, ದುಃಖ, ನೋವು ನಡೀತಾನೆ ಇರುತ್ತೆ. ಇದಕ್ಕೆ ನೀವೇನು ತಿಬ್ಬರ್ಲಾಗಾಕಿ ಏನು ಪೂಜೆ ಮಾಡಿ ಎಲ್ಲಿಗೆ ಹೋಗಿ ಬಂದ್ರೂ ಏನು ಪರಿಹಾರ ಆಗಲ್ಲ. ತುಂಬ ಕಷ್ಟ ಸಿಕ್ಕಾಕ್ಕೊಂಡು ದುಡ್ಡು ಸಂಪಾದನೆಯಲ್ಲದೆ ಅನುಭವಿಸ್ಬೇಕಾಗತ್ತೆ. ಕರೆಕ್ಟಾಗಿ ಇದನ್ನು ತಿಳ್ಕೊಳ್ಳಿ. ಧನಿಷ್ಠ ನಕ್ಷತ್ರದ ಮಗ ಹುಟ್ಟಿದಾನೆ ಅಂದರೆ ಅವನಿಗೋಸ್ಕರವಾಗಿ ನಾವೇನು ತಿಳ್ಕೊಂಡಿದ್ದೀವಿ ಅದನ್ನು ಮಾಡಿಕೊಂಡ್ರೆ, ಇಲ್ಲ ಅವ್ನು ನಿಮಗೆ ಶತ್ರುವಾಗಿರ್ತಾನೆ, ಕಾಡಿಸ್ತಾನೆ, ಹಿಂಸೆ ಕೊಡ್ತಾನೆ, ಬೇಜಾರು ಮಾಡ್ತಾನೆ, ಕೋಪ ಮಾಡ್ತಾನೆ, ಊಟ ಮಾಡಲ್ಲ, ಇದೆಲ್ಲವೂ ಅನುಭವಿಸ್ಬೇಕಾಗತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಅಮ್ಮ? ಹಲೋ. ಹಲೋ, ಕೇಳಿಸ್ತಿದ್ಯಾ? ಹೌದು, ನಾನು ಸುಮಿತ್ರಾ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಅಮ್ಮ? ಮಕ್ಕಳ ಬಗ್ಗೆ. ಅವ್ರದ್ದು ನಕ್ಷತ್ರ ತಿಳಿಸಿ. ಹಾ, ಒಬ್ಬನದು ಮೂಲ ನಕ್ಷತ್ರ ಧನುರಾಶಿ, ಮತ್ತೊಂದು ರೇವತಿ ನಕ್ಷತ್ರ ಮೀನರಾಶಿ. ಹಲೋ, ಸಾಕು ಒಬ್ಬನ್ ತಿಳ್ಕೊಳಕ್ಕೆ ಹೇಳಕ್ಕಾಗಲ್ಲ. ನೀನು 3 ಜನ ಒಟ್ಟಿಗೆ ಹೇಳ್ಬಿಟ್ರೆ. ಮೂಲ ನಕ್ಷತ್ರದವನಿಗೆ ಎಷ್ಟು ವಯಸ್ಸು? ಅವನಿಗೆ 26 ವರ್ಷ. ಏನ್ ಮಾಡ್ತಿದ್ದಾನೆ? ಈಗ ಡಿಪ್ಲೊಮಾ ಮಾಡಿ ತುಂಬಾ ಕಷ್ಟ ಆಯ್ತು ಕೆಲಸಕ್ಕೆ, ಈಗ ಸಿಕ್ಕಿದೆ ಅಷ್ಟೇ. ಯಾವಾಗ ಸಿಕ್ತು ಕೆಲಸ? ಮೊನ್ನೆ ಒಂದು ಜಾಬ್ ಮಾಡಿ ಅದನ್ನ 3-4 ತಿಂಗಳಲ್ಲಿ ಅವ್ರ ಸಂಬಳ ಎಲ್ಲ ಕೊಡದೆ ತುಂಬಾ ಕಷ್ಟದಲ್ಲಿ ಬಿದ್ದೆ ಸರ್. ಅಲ್ಲ, ಈಗ ಹೋಗಿರೋ ಜಾಗನೂ ಅಷ್ಟೇ. ಎಷ್ಟು ದಿನಕ್ಕೆ ವಾಪಸ್ ಬರ್ತಾನೋ ಗೊತ್ತಿಲ್ಲ. ಇಲ್ಲ, ಈಗ 1 ತಿಂಗಳಾಯ್ತು ಅಷ್ಟೇ ಕೆಲಸ ಸಿಕ್ಕಿ. ಅಲ್ಲ, 1 ನಿಮಿಷ, ಒಳ್ಳೇದಾಗಲಿ, ಹೇಳ್ತಾ ಇದ್ದೀನಿ ತಿಳ್ಕೊಮ್ಮ. ಮೂಲ ನಕ್ಷತ್ರದಲ್ಲಿ ಮಗು ಏನು ಕೊಡ್ತು ಅಂತ ತಿಳ್ಕೊಳ್ಳದೆ ನೀವು ಕೆಲಸ ಬದಲಾವಣೆ ಮಾಡ್ತಾನೆ, ಜಾಗ ಬದಲಾವಣೆ ಮಾಡ್ತಾನೆ ಅಂದರೆ ಇನ್ನೇನು ಬದಲಾವಣೆ ಮಾಡ್ತಾನೆ? ಒಂದು ಕಡೆ ನಿಲ್ಲಲ್ಲ, ಕೈ ತುಂಬ ಸಂಪಾದನೆ ಸಿಕ್ಕಲ್ಲ, ಅದಕ್ಕೆ ಬದಲಾವಣೆ ಮಾಡೋಕ್ಕೆ ಹೋಗ್ತಾನೆ, ಅದು ಬಿಡ್ತಾನೆ, ಮನೆಗೆ ಬರ್ತಾನೆ, ತಿರುಗಿ ಇನ್ನೊಂದು ಹೋಗ್ತಾನೆ, ಮನೆಗೆ ಬರ್ತಾನೆ. ನೀವು ನೋಡ್ತಾನೇ ಇರಿ, ನನ್ನ ಮಗ ಯಾಕೆ ಹಿಂಗೆ ಮಾಡ್ತಾನೆ. ಮಗ ಅಲ್ಲ ಮಾಡಿದ್ದು, ನೀವು ಗಂಡ ಹೆಂಡತಿ ಸೇರಿ ಮಾಡಿಕೊಂಡ್ರೆ ಒಂದು ದೊಡ್ಡ ದುರಂತ.
3 ಮಕ್ಕಳಾಗಿದೆ. ಮೊದಲನೇ ನಕ್ಷತ್ರದಲ್ಲಿ ಮೂಲ ಹುಟ್ಟಿದ ಮೇಲೆ ಮತ್ತೆ ಮಕ್ಕಳು ಮಾಡ್ಕೋಬಾರ್ದಾಗಿತ್ತು. ಲೈನು ಒಂದು 3-4 ಮಾಡ್ಕೊಂಬಿಟ್ಟು ಲೈನ್ಗೆ ಹೇಳ್ತಾ ಹೋದರೆ ಈ ನಕ್ಷತ್ರ ಮಗು ಹುಡ್ತು, ಎರಡನೇದು ಇದು ಹುಡ್ತು, ಇದೆಲ್ಲ ಹೇಳಂಗಿಲ್ಲ. ಇದು ಯಾರೂ ಹೇಳಲ್ಲ. ನೀವು 10 ಮಕ್ಕಳು ಹೇಳಿದ್ರು ಎಲ್ಲದಕ್ಕೂ ಶಾಸ್ತ್ರ ಹೇಳ್ತಾರೆ ಜನ ಕೂತ್ಕೊಂಡು. ಅದಲ್ಲ ಮುಖ್ಯ. ಒಂದು ಮಗು ಹುಟ್ಟಿದ ಮೇಲೆ ಆ ನಕ್ಷತ್ರ ಯಾವುದಾಗಿದೆ, ಆ ನಕ್ಷತ್ರದ ಹುಟ್ಟಿದ ಮಗು ಮೇಲೆ ಮತ್ತೆ ಮಗು ಮಾಡ್ಕೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು. ನೀವು ಮಾಡೋದೇ ಇಲ್ವೇ? ಯಾರು ಹೇಳಲ್ವೇ? ನಿಮಗೂ ಗೊತ್ತಿಲ್ವೇ? ಎಲ್ಲ ಶಾಸ್ತ್ರ ಕೇಳ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಹತ್ಕೊಂಡು ಮನೇಲಿ ಕುತ್ಕೋತಿರೋ ತಾಯಿ, ಅವನಿಗೆ ಆರೋಗ್ಯ ಅಂತಕ್ಕಂಥದ್ದು ಎಷ್ಟು ಬೇಜಾರಲ್ಲಿರ್ತಾನೆ, ಎಷ್ಟು ಕೋಪ ಮಾಡ್ಕೋತಾನೆ, ಜಾಸ್ತಿ ಮಾತಾಡಲ್ಲ. ಇದನ್ನು ಗಮನಿಸಿದ್ಯೇನಮ್ಮ ನೀನು? ಹೌದು ಗುರುಗಳೇ. ಈಗ ನೀನು ಏನೋ ಯೋಚನೆ ಮಾಡ್ತಾನೆ ಅಂದರೆ ಅವ್ನು ಯೋಚನೆ ಮಾಡ್ಕೊಂಡೇ ಇದ್ದಾನೆ, ನನಗೇನಾಗುತ್ತೋ, ಮುಂದೆ ಏನು ಮಾಡಬೇಕೋ, ಎಲ್ಲಿ ಹೋಗ್ತೀನೋ, ಏನು ಬಾಗುತ್ತೋ, ಹಿಂಗೇ ಮಲ್ಕೋತಾನೆ, ಹಿಂಗೇ ಯೋಚನೆ ಮಾಡ್ತಿರ್ತಾನೆ. ಊಟ ಕರೆಕ್ಟಾಗಿ ಮಾಡಲ್ಲ, ನಿದ್ದೆ ಸರಿಯಾಗಿ ಮಾಡಲ್ಲ, ನೀವು ಹೇಳಿದ್ದನ್ನು ಕರೆಕ್ಟಾಗಿ ಒಪ್ಕೊಳ್ಳಲ್ಲ. ಹೆಂಗೆ ಬೆಳೆಸ್ತೀರಾ ಮಕ್ಕಳನ್ನು ನೀವು? ಸ್ವಲ್ಪ ಯೋಚನೆ ಮಾಡಿ. ಯಾರು ತಪ್ಪು ಇಲ್ಲಿ? ತಿಳಿದೇ ಇರೋ ತಪ್ಪಷ್ಟೇ. ಯಾರೇ ಆಗಲಿ ಪ್ರಪಂಚಾದ್ಯಂತ ಒಂದಂತೂ ಹೇಳ್ತೀನಿ, ತಿಳ್ಕೊಳ್ಳಿ, ಮಕ್ಕಳು ಆಗೋದಲ್ಲ, ಮಗು ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಅದು ಭಗವಂತ ಕೊಟ್ಟಿದ್ದು ಅಂತ ಹೇಳಿ ಭಗವಂತನ ಮೇಲೆ ನೆಪ ಹೇಳಿ ಭಗವಂತನ ಮೇಲೆ ಹಾಕಬೇಡಿ. ಇದು ಸೋಮಾರಿತನದ ಪರಮಾವಧಿ. ಭಗವಂತ ಕೊಟ್ಟಿದ್ದಾನೆ ಸರಿ, ಪಡ್ಕೊಂಡಿದ್ದು ನೀವು ಪಡ್ಕೊಂಡಿದ್ದಕ್ಕೆ ಭಗವಂತ ಕೊಟ್ಟನೇ ಹೊರತು ಭಗವಂತನೇ ಸೃಷ್ಟಿ ಮಾಡಿಕೊಟ್ಟಿಲ್ಲ. ಇದನ್ನು ಪ್ರತಿಯೊಬ್ಬ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಮಾತಿದ್ರೆ ದೇವ್ರು ಕೊಟ್ಟ ಅದೇಂಗೆ ದೇವ್ರು ಕೊಟ್ಬಿಡ್ತಾನೆ? ಅಂದರೆ ಎಲ್ರಿಗೂ ದೇವ್ರು ಕೊಡ್ಬೋದಾಗಿತ್ತಲ್ಲ. ಅದೆಲ್ಲ ಸುಳ್ಳದು. ನಮ್ಮ ಕಲ್ಪನೆಗೆ ಮಾತಾಡಬಾರ್ದು. ನಿಮ್ಮ ಬೇಡಿಕೆಗೆ ಭಗವಂತ ಕೊಟ್ಟಿರೋದು. ಭಗವಂತ ನಿನ್ನ ತಗೋ ಮಗು ಅಂತ ಯಾರಿಗೂ ಕೊಡಲ್ಲ. ಅದನ್ನು ಸತ್ಯ ತಿಳ್ಕೊಳ್ಳಿ ಫಸ್ಟು. ಆಮೇಲೆ ಎರಡನೇ ವಿಷಯ, ನಿಮ್ಮ ಯಜಮಾನರು ಆರೋಗ್ಯ ಹೇಗಿದೆ? ಅವ್ರದ್ದು ಸಾಧಾರಣ ಗುರುಗಳೇ. ಯಾಕೆ ಅಂತಂದರೆ ತಂದೆ ಮಗ, ಮೂಲಾ ನಕ್ಷತ್ರದ ಮಗ ಇರಬೇಕಾದ್ರೆ ತಂದೆಗೂ ಅವನಿಗೂ ಹೇಗಿರುತ್ತೆ ಅಂದರೆ, ಇಲ್ಲ ಅಪ್ಪ ಮನೇಲಿರಬೇಕು, ಇಲ್ಲ ಮಗ ಹೊರಗಿರಬೇಕು. ಇವರಿಬ್ಬರೂ ಏಕಕಾಲದಲ್ಲಿ ಮನೆಯಲ್ಲಿ ವಾಸ ಮಾಡೋಕ್ಕಾಗಲ್ಲ. ಶತ್ರುಗಳು, ಪರಮ ಶತ್ರುಗಳು. ಯಾಕೆ ಅಂದರೆ ಇವರಿಬ್ಬರು ಅಂದರೆ ಈಗ ತಾಯಿ ಅಮ್ಮ ಆಗಿದೆಯಲ್ಲ, ಇವ್ರ ತಂದೆ ಮನೆಯದು ಏನೂ ತಿಳ್ಕೊಂಡಿಲ್ಲ, ಇವ್ರ ತಂದೆ ಮನೆಯದು ಪ್ಲಸ್ ಗಂಡನ ಅಪ್ಪನ ಮನೆಯದು ಏನೂ ತಿಳ್ಕೊಂಡಿಲ್ಲ. ಮದುವೆ ಮಾಡ್ಕೊಂಬಿಟ್ರು ಅಷ್ಟೇ, ಮಗು ಮಾಡ್ಕೊಂಬಿಟ್ರು. ಆದರೆ ಮೂಲಾ ನಕ್ಷತ್ರ ಏನು ಅಂದರೆ, ಮೂಲ ಏನಮ್ಮ ಇಷ್ಟು ಅರ್ಥ ಕೊಟ್ಟಿದ್ದಂತ ದೇವರು. ಮೂಲ ನಕ್ಷತ್ರ ಏನಕ್ಕೆ ಕೊಟ್ಟತ್ತೆ ಅಂದರೆ, ನಿಮ್ಮ ವಂಶದ ಮೂಲ ತಿಳಿಯಿರೋ ಮೂರ್ಖರ. ಯಾವ ಹೆಣ್ಣು ನೆಮ್ಮದಿಯಾಗಿದ್ದಾರೆ ನಿಮ್ಮ ವಂಶದಲ್ಲಿ? ಯಾರು ಒಂದು ಮದುವೆ ಮಾಡ್ಕೊಂಡ್ರು ಇದ್ದಾರಾ, 2 ಮಾಡ್ಕೊಂಡ್ರು ಇದ್ದಾರಾ, ಹೆಂಡತಿ ಬಿಟ್ಟವ್ರು ಇದ್ದಾರಾ, ಹಿಂಸೆ ಪಟ್ಟವ್ರು ಇದ್ದಾರಾ? ಇದೆಲ್ಲ ಸತ್ಯವನ್ನು ತೋರ್ಸೋಕ್ಕೆ ಮೂಲಾ ನಕ್ಷತ್ರ ಮಗು ಬರೋದು. ಅಮ್ಮ ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಆಯ್ತು. ಈಗ ಸ್ವಲ್ಪ ನೋಡ್ಕೊ ಫ್ಯಾಮಿಲಿನಲ್ಲಿ ಹೆಂಗಸರು ಯಾರು, ನಿನಗೂ ಸೇರಿ ಹೇಳ್ತೀನಿ, ಯೋಚನೆ ಮಾಡಿಕೊಂಡೇ ಬದುಕ್ತಾ ಇದೆಯಮ್ಮ. ನಿಮ್ಮಮ್ಮನ ತಗೋ, ನಿಮ್ಮ ಅತ್ತೆ ತಗೋ, ನಿಮ್ಮ ಯಜಮಾನ ಜೊತೆ ಹುಟ್ಟಿದಂಥ ಅಕ್ಕ ತಂಗಿರಿಗೆ ತಗೋ, ಅಥವಾ ನಿಮ್ಮ ಮಗನ ಜೊತೆಯಲ್ಲಿ ಹುಟ್ಟಿದಂಥ ಈಗ ಫೋನಲ್ಲಿ ಮಾತಾಡಲ್ಲ ಆ ಹುಡುಗಿರ ಕತೆ ತಗೋ. ಜೊತೆಯಲ್ಲಿ ಹುಟ್ಟಿದವರಾಗಲಿ ಯಾರೇ ಆಗಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಹೆದರ್ಕೊಳ್ಳೋದಲ್ಲ. ಈ ನಕ್ಷತ್ರ ಏನಕ್ಕೆ ಒಂದು ಸಂದೇಶ ಕೊಟ್ಟಿದೆ, ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೆ ಒಂದು ಸಂದೇಶ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಈ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ದೀವಿ. ಪರಿವರ್ತನೆ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಅದರಿಂದ ಹೊರಗೆ ಬನ್ನಿ, ಕುಟುಂಬ ರಕ್ಷಣೆ ಮಾಡಿ, ಯೋಚನೆ ಮಾಡೋದನ್ನು ಬಿಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಉಷಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ಮೇಡಮ್ ಅವರೇ. ಅವ್ರದ್ದು ನಕ್ಷತ್ರ ತಿಳಿಸಿ. ಈಗ ಹೇಳ್ಬೇಕ್ರಿ ಮೇಡಮ್ ಅವರೇ? ಇದು ಪೂಜಿತಾ ಅಂತಂದು, ಅವ್ರದ್ದು ಇದು ಧನುಷ್ ರಾಶಿ, ನಕ್ಷತ್ರ ಉತ್ತರಾಷಾಢ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹೇಳಿಮ್ಮ. ನಮಸ್ಕಾರ ಗುರುಜಿ. ನಾರಾಯಣ. ಏನು ಮಾಡ್ತಾ ಇದ್ದಾಳೆ ಮಗಳು? ಈಗ ಇದು ಮುತ್ತೂಟ್ ಫೈನಾನ್ಸ್ ಅಲ್ಲಿ KYC ಆಡಿಟರ್ ಆಗಿದ್ದಾಳೆ ಗುರುಜಿ. ಎಷ್ಟು ವಯಸ್ಸು ಮಗಳಿಗೆ? 27 ತುಂಬಿ 28 ಬಿದ್ದಿದೆ. ಏನಾಗಬೇಕಿತ್ತು? ಮಗಳು ಮದುವೆ ಯಾಕೋ ತುಂಬಾ ಡಿಲೇ ಆಗ್ತಿದೆ ಗುರುಜಿ. ನೀವು ಡಿಲೇ ಮಾಡ್ತಾ ಇದ್ದೀರಾ, ಮಗಳು ಡಿಲೇ ಮಾಡ್ತಾವಳ? ಬಂದಿರ್ತಕ್ಕಂಥ ಅವ್ರು ಒಪ್ಪಿದ್ರೆ ನಾವು ಒಪ್ಪಲ್ಲ, ನಾವು ಒಪ್ಪಿದ್ರೆ ಅವ್ರು ಒಪ್ಪಲ್ಲ, ಹೀಗಾಗಿ ಹಿಂಗಾಗ್ತಿದೆ ಗುರುಜಿ. ಓಕೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು ಭತ್ತದ ವ್ಯಾಪಾರ ಮಾಡ್ತಾರೆ ಗುರುಜಿ. ಓಕೆ. ನಿಮ್ಮ ಮನೇಲಿ ಮೊದಲು ನಿಮ್ಮ ಮನೆಯಲ್ಲಿ ಮೊದಲು ಬೆಳಗ್ಗೆ ಸ್ನಾನ ಮಾಡೋರು ಯಾರು ಫಸ್ಟು ನಮ್ಮ ಮನೆಯವ್ರು ಮಾಡ್ತಾರೆ ಹೆಚ್ಚು ಕಮ್ಮಿ, ಮತ್ತೆ ಒಬ್ರಿಗೊಬ್ರು ಅನ್ಸದೆ ಅವಳು ಮಾಡ್ತಾಳೆ, ನಮ್ಮ ಮನೆಯವ್ರು ಮಾಡ್ತಿರ್ತಾರೆ. ಅವರು ಹೊರಗಡೆ ಡ್ಯೂಟಿಗೆ ಹೋಗರಲ್ಲ ಗುರುಜಿ. ಅದಕ್ಕೆ ಫಸ್ಟ್ ಅವ್ರು ದೀಪ ಹಚ್ಬಿಟ್ಟು ಹೋಯ್ತಾರ, ಆಮೇಲೆ ನೀವು ಹೋಯ್ತೀರಾ ಸ್ನಾನ ಮಾಡ್ಕೊಂಡು? ಇಲ್ಲ, ಮಗಳು ಹಚ್ಚೋದು, ಅವ್ರು ನಮ್ಮ ಮನೆಯವ್ರೇನು ಹಚ್ಚಲ್ಲ ಗುರುಜಿ. ಎಷ್ಟೊತ್ತಿಗೆ ಹಚ್ತಾರೆ ನಿಮ್ಮ ಮಗಳು ದೀಪನ? 8 ಗಂಟೆಗೆ ಹಚ್ತಾಳೆ ಗುರುಜಿ. ಒಳ್ಳೇದಲ್ವಾ? ಅಷ್ಟೋ ತನಕ
ನಿಮ್ಗೆ ಯಾವಾಗ ಪುರ್ಸತ್ ಸಿಗುತ್ತೆ ಆಗ ದೀಪ ಹಚ್ಚೋದು. ಅದರಲ್ಲೂ ಮದುವೆ ಆಗೋ ಹುಡುಗಿ, ನೀವು ತಾಯಿ ಆದರೂ ಎಷ್ಟು ಚೆನ್ನಾಗಿ ಕಲಿಸಿದ್ದೀರ ನೋಡಿ ಡಿಸಿಪ್ಲಿನು. ಏನಮ್ಮ ಇಷ್ಟು ಅನ್ಯಾಯ ಮಕ್ಕಳು ಬೆಳೆಸೋದ? ಇನ್ನು ಮದುವೆ ಬೇರೆ ಮಾಡಬೇಕು ಅಂತೀಯ. ಆ ಹುಡುಗಿಗೆ ದೇಹ ಎಲ್ಲ ನೋವು ಬರುತ್ತೆ, ಕಣ್ಣಲ್ಲಿ ಸಮಸ್ಯೆ ಇದೆ, ಮಂಡಿಯಲ್ಲಿ ಸಮಸ್ಯೆ ಇದೆ, ಎಲ್ಲ ಥರದ್ದು ನೋವು ಅನುಭವಿಸ್ತಾ ಇದ್ದಾಳೆ, ರಿಪೇರಿ ಮಾಡಿಲ್ಲ. 8:30ಗೆ ದೀಪ ಹಚ್ಚಿದ್ರೆ ಮನೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ಬೋದು? ನಿಮ್ಮ ಮನೇಲಿ ಎಷ್ಟರ ಮಟ್ಟಿಗೆ ಚಪ್ಪರ ಹಾಕಿ ಮದುವೆ ಮಾಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಇಷ್ಟೊಂದು ಅನ್ಯಾಯವಾಗಿ ಮಕ್ಕಳು ಬೆಳೆಸೋದ ತಾಯಿ? ಯಾಕೆ 8:30ವರೆಗೂ ಲೇಟು? ನಿಮ್ಮ ಮಗಳಿಗೆ ಇಷ್ಟ ಇಲ್ವಾ? ಕಷ್ಟದಾಗ ಹೋಗ್ತಾಳೆ ಹೇಗೆ? ಅವಳು ಒಂಥರ ತಾತ್ಸಾರ ಮಾಡ್ತಾಳೆ. ನನಗೆ ಎಲ್ಲರೂ ಮದುವೆ ಮಾಡೋ ಟೈಮಿಗೆ ಮದುವೆ ಮಾಡಲ್ಲ. ನನ್ನ ಆಫೀಸ್ನಾಗೆಲ್ಲ ಕೇಳ್ತಿದ್ದಾರೆ, ಏನು ನೀವು ಮಾಡ್ತೀರಂತ ನಮ್ಮ ಬಗ್ಗೆ ತುಂಬ ಅಂದ್ರೆ ತುಂಬ ಕೇವಲ ಮಾತಾಡ್ತಾಳೆ ಗುರುಜಿ. ಕೇವಲ ಅಲ್ಲ, ತಗೊಂಡು ಏನಾದರೂ ಬುಂಡೆ ಮೇಲೆ ಹೊಡಿಬೇಕು ನಿಮ್ಮಿಬ್ಬರಿಗೂ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಮಕ್ಕಳಿಗೆ ವಯಸ್ಸಿಗೆ ತಕ್ಕಂತೆ ಯಾಕೆ ಮದುವೆಗಳಾಗ್ತಾ ಇಲ್ಲ ಅಂದರೆ ತಂದೆ ತಾಯಿಗಳು ಸೋಮಾರಿಗಳು. ಹೆಣ್ಣಿರಲಿ ಗಂಡಿರಲಿ ಟೈಮ್ ಸರಿಗೆ ಯಾಕೆ ಮದುವೆ ಆಗಬೇಕು, ಯಾಕೆ ಆಗಬಾರ್ದು, ಈ ಪ್ರಶ್ನೆ ಹಾಕ್ಕೋಬೇಕು. ಸುಮ್ಮನೆ ಕಾಯ್ಕೊಂಡಿರೋದು ಅಲ್ಲ ಗುರುಗಳೇ, ಅವ್ರು ಪ್ರಯತ್ನ ಮಾಡ್ತಿದಾರಂತಲ್ಲ ಮದುವೆ. ಪ್ರಯತ್ನ ಯಾವುದಕ್ಕೆ ಮಾಡಬೇಕು? ಯಾವುದಕ್ಕೆ ಪ್ರಯತ್ನ ಮಾಡಬೇಕು? ಗುರುಗಳೇ, ಮಕ್ಕಳು ಮದುವೆಗೋಸ್ಕರ ತಂದೆ ತಾಯಿ ಪ್ರಯತ್ನ ಮಾಡೋದಿದೆಯಲ್ಲ, ಇದರಂತಹ ಸೋಮಾರಿತನ ಇನ್ನೊಂದಿಲ್ಲ. ನಿಮ್ಮ ಪ್ರಯತ್ನದ ಮದುವೆ ಸಕ್ಸಸ್ ಆಗಲ್ಲ. ಯಾವ ರೀತಿ ಮದುವೆ ಸಕ್ಸಸ್ ಆಗತ್ತೆ? ನೀವು ನಿರೀಕ್ಷೆ ಮಾಡದೆ ಸಂಬಂಧ ಬರಬೇಕು. ನೀವು ನಿರೀಕ್ಷೆ ಮಾಡದೆ ಅವರೇ ಬಂದು ಕೇಳಬೇಕು, ನಿಮ್ಮ ಹುಡುಗಿ ಕೂಡಿ ಮಾಡ್ಕೋತೀವಿ ಮದುವೆ ಅಂತ. ಆ ವಯಸ್ಸಿಗೆ ಅನುಸಾರವಾಗಿ ಭಗವಂತ ಎಲ್ಲ ಸೆಟ್ಟಿಂಗ್ ಮಾಡಿ ಕಳಿಸಿರ್ತಾರೆ. ಇಷ್ಟೇ ವಯಸ್ಸಿಗೆ ಮಗು ಮದುವೆ ಆಗ್ಬೇಕು, ಹಾಗೆ ಆಗತ್ತೆ. ಆದರೆ ನೀವು ಏನು ಮಾಡ್ತಾ ಇದ್ದೀರಾ? ಸೆನ್ಸಾರ್ ಮಾಡ್ತಾ ಇದ್ದೀರಾ. ಅವಳು ಓದ್ಬಿಟ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು ನಿಂತ್ಕೋಬೇಕು. ಏನು ಓದ್ಬಿಟ್ಟು ಕಾಲ ಮೇಲೆ ಕಾಲು ಹಾಕ್ಕೊಂಡು ನಿಂತ್ಕೋಬೇಕು. ಅವಳು ನಿಂತ್ಕೊಳ್ಳಂಗಿಲ್ಲ, ನೀವು ಮದುವೆ ಮಾಡೋಂಗಿಲ್ಲ. ಏನ್ರಿ ಅನ್ಯಾಯ ಮಾಡ್ತಾ ಇದ್ದೀರಾ ಮಕ್ಕಳುಗಳಿಗೆ? ಹಂಗಂತ ಓದಿಸ್ತೆ ಮಾಡಿಬಿಡೋದ? ಓದಿಸಿ ಮದುವೆ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ಪ್ರಪಂಚದಲ್ಲಿ ಇರ್ತಕ್ಕಂತಹ ದೊಡ್ಡ ದರಿದ್ರ ಯಾವುದು ಅಂದರೆ ನಿಮ್ಮ ಪ್ಲ್ಯಾನ್, ನಿಮ್ಮ ಮಗುವಿನ ಭವಿಷ್ಯದ ಪ್ಲ್ಯಾನ್, ನಿಮ್ಮ ಮಗುವಿನ ವಿದ್ಯಾಭ್ಯಾಸದ ಪ್ಲ್ಯಾನ್. ಈ ಪ್ಲ್ಯಾನ್ ಮಾಡಿ ಯಾವ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮದುವೆ ಮಾಡಿ ಯಾರು ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ನಿದ್ದೆ ಇಲ್ಲ. ಯಾವ ಪುರುಷಾರ್ಥಕ್ಕೆ ಇದು? ಈ ಘೋರವಾದ ನರಕ ಮಕ್ಕಳಿಗೂ ಕೊಟ್ಟು ನೀವ್ಯಾಕೆ ಅನುಭವಿಸ್ತೀರಾ? ಪ್ಲ್ಯಾನ್ ಮಾಡೋದನ್ನು ನಿಲ್ಲಿಸಿ ಪ್ರತಿಯೊಂದು ಮಕ್ಕಳ ವಯಸ್ಸಿಗನುಸಾರವಾಗಿ ಮದುವೆ ಆಗಬೇಕು. ಅವ್ರ ಪಾಡ್ಗೆ ಅವ್ರ ಕೆಲಸ ಸಿಗಬೇಕು. ಮದುವೆ ಆದ್ಮೇಲೆ ಸಿಗುತ್ತೋ, ಮದುವೆ ಮುಂಚೆ ಸಿಗುತ್ತೋ, ಅಥವಾ ಕೆಲಸ ಸಿಗೋದೇ ಇಲ್ವೋ, ಅಥವಾ ಓದೋದೇ ಇಲ್ವೋ, ಅದು ನಿಮ್ಮ ವೈಯಕ್ತಿಕವಾದ ವಿಚಾರ ಅಲ್ಲ, ಆ ಮಗುವಿಗೆ ಸಂಬಂಧಪಟ್ಟಂಥದ್ದು. ಅದೆಲ್ಲ ಫಿಕ್ಸ್ ಆಗಿ ಬಂದಿರತ್ತೆ. ನೀವು ತಿಳ್ಕೊಳಕ್ಕೆ ಹೋಗಿಲ್ಲ, ತಿಳಿಸೋರು ಹೇಳೋಕ್ಕೆ ಯಾರೂ ಇಲ್ಲ. ಆದರೂ ಒಂದು ಕೆಲಸ ಮಾಡಬೇಕು. ಪ್ರತಿ ತಂದೆ ತಾಯಿಗಳು ಮದುವೆ ಬಗ್ಗೆ ಮಾತ್ರ ಸಮಯ ಬಂದಾಗ ಶಾಸ್ತ್ರ ಕೇಳೋ ಕೆಟ್ಟ ಅಭ್ಯಾಸ. ಮಗು ಹುಟ್ಟಿದಾಗ ಒಂದು ಸಲ ಕುಂಡ್ಲಿ ಹಾಕಿಸ್ತೀರಾ, ಮದುವೆ ಮಾಡ್ಕೊಳ್ಳುವಾಗ ತೊಂದರೆ ಆದರೆ ಮದುವೆ ಸೆಟ್ ಆಗದೆ ಇದ್ದರೆ ತೊಗೊಂಡು ಹೋಗ್ತೀರಾ ಅಷ್ಟೇ. ಅದ್ರ ಮಧ್ಯೆ ಕುಂಡ್ಲಿ ರಜಾ. ಹೌದಲ್ವೇನಮ್ಮ? ತಪ್ಪಲ್ವೇನಮ್ಮ ಇದು ಮಾಡ್ತಾ ಇರೋದು? ಮದುವೆ ಯಾಕೆ ಆಯ್ತಾ ಇಲ್ಲ ಅಂತಂದರೆ ನೀವೇನೂ ತಿಳ್ಕೊಂಡೇ ಇಲ್ಲ, ಹಿರಿಯರ ಆಶೀರ್ವಾದ ಬಂದೇ ಇಲ್ಲ. ನಿಮ್ಮ ಮನೆಗೆ ದೀಪ ಹಚ್ಚೋಕ್ಕೆ ಆ ಹುಡುಗಿ ಹೋರಾಟ ಮಾಡ್ತಾ ಇದ್ದೆ ಅಂದರೆ ನಿಮ್ಮ ಮನೆಗೆ ದೀಪ ಲಾಯಕ್ಕಿಲ್ಲ. ಇವತ್ತು ದೀಪದ ಬಗ್ಗೆನೇ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಯಾವ ರೀತಿ ದೀಪ ಹಚ್ಚಬೇಕು, ಏನು ಸಮಯಕ್ಕೆ ಹಚ್ಚಬೇಕು, ಯಾವ ಕ್ರಮದಲ್ಲಿರಬೇಕು ಅದು ತಿಳ್ಕೊತಾಯಿ. ಅದನ್ನು ನಿಮ್ಮ ಮಗಳಿಗೆ ಫಸ್ಟು ವಯಸ್ಸು ಪಾಪ 28ಕ್ಕೆ ಹೋಗಿದೆ, ಪಾಪ ಮಗು ತಪ್ಪಲ್ಲ. ನೀವು ತಂದೆ ತಾಯಿಗಳು ಮೊದಲು ತೀರ್ಮಾನ ಮಾಡಿ ಹುಡುಗಿನೂ ಕರ್ಕೊಂಡು ನೀವು ಫಸ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಹೇಳ್ಕೊಡ್ತೀನಿ, ಆ ಹುಡುಗಿ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಸರಿ ಮಾಡಿ ನೀವು ನೆಮ್ಮದಿಯಾಗಿ ಉಳಿದ ಮಕ್ಕಳಿಗೂ ಒಳ್ಳೆಯದಾಗಲಿ. ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಅಮ್ಮ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ತಿಳ್ಕೊಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಹಲೋ, ನಕ್ಷತ್ರ ತಿಳಿಸಿ ಅಮ್ಮ ಮಗಳದು. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹೇಳಿಮ್ಮ. ಗುರುಗಳ ರೇವತಿ ನಕ್ಷತ್ರ. ಸರಿ, ಆಯ್ತು, ಕೇಳಿಸ್ತು ನನಗೆ. ಎಷ್ಟು ವಯಸ್ಸು? ವಯಸ್ಸು 25. ಮಗಳ? ಮಗಳು. ಏನು ಮಾಡ್ತಿದ್ದಾಳೆ? ಗುರುಜಿ ಅವಳು ಇಂಜಿನಿಯರಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಾವಳೆ. ಮದುವೆ ಮಾಡ್ಕೊಂತಂದ್ರೆ ಇನ್ನೂ 2 ವರ್ಷ ಬೇಡ ಅಂತೇಳಿ, ಅದಕ್ಕೆ ಹೆಂಗೆ ಗುರುಜಿ? ಅವಳು ಮದುವೆ ಆಗಿದೆ ಅಂತ ಹೇಳಿದ್ರೆ ಒಪ್ಕೋತೀರಾ ನೀವು? ಮದುವೆ ನಾನು ಮಾಡ್ಕೊಂಡು ಆಗಿದೆ ಅಂತ ಹೇಳಿದ್ರೆ ಒಪ್ಕೋತೀರಾ? ಇಲ್ಲ ಗುರುಜಿ. ಅಲ್ಲ, ಒಪ್ಕೋತೀರಾ ಅಂದೆ? ಇಲ್ಲ ಗುರುಜಿ. ಮತ್ತೇನು ಮಾಡ್ತೀರಾ ನೀವು? 2 ವರ್ಷ ಅಲ್ಲ, ಇನ್ನು 10 ವರ್ಷ ಆದ್ರೂ ಮದುವೆ ಆಗಲ್ಲ ಅವಳು. ಅಲ್ಲ, ಮದುವೆ ಮಾಡ್ಕೊಂತೀವಿ ಅಂತಂದ್ರೆ ಮಾಡ್ತೀವಿ ಗುರುಜಿ. ಅಲ್ಲಮ್ಮ, ಒಂದು ನಿಮಿಷ ಅಮ್ಮ, ನೀನು ಕೇಳಿಸ್ಕೊಳ್ಳೇ ಇಲ್ಲ. ನನ್ನ ಮದುವೆ ಆಗೈತೆ ಬಿಡು, ನನ್ನ ಮನಸ್ಸಲ್ಲಿ ಯಾವಾಗಲೂ ಮದುವೆ ಆಗೋದೆ, ನೀವ್ಯಾಕೆ ಮಾಡ್ತೀರಾ ಅಂದ್ರೆ ಏನು ಹೇಳ್ತೀರಾ? ಹಂಗ ಗುರುಜಿ. ಅವಳ ಮನಸ್ಸಿನಲ್ಲಿ ಮದುವೆ ಆಗಿದೆ.
ಹಾ ಮನಸ್ಸಿನಲ್ಲಿ ಮದುವೆ ಆಗಿದೆ, ನಿಮಗದಿನ್ನೂ ಗೊತ್ತಾಗಿಲ್ಲ. ತಪ್ಪ್ಯಾರ್ದು? ನಮ್ದು. ಮತ್ತೆ ನೀವೆಲ್ಲಮ್ಮ ಮದುವೆ ಮಾಡೋಕ್ಕಾಗತ್ತ ಅವಳಿಗೆ? ಮನ್ಸಲ್ಲೂ ಮಾಡೋಕ್ಕಾಗಲ್ಲ. ಯಾಕೆ ಇಲ್ಲ ಗುರುಜಿ, ಇದು ತಮ್ಮ ಓದ್ತವನೆ, ಮುಗಿಯೋ ತನಕ ನಾನು ಆಗಲ್ಲ ಅಂತ. ಅಮ್ಮ ಒಂದ್ ನಿಮಿಷ ಯಾಕೆ ಅಂದ್ರೆ, ನಾನು ಯಾಕೆ ಮಾತು ಹೇಳ್ತೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾ ಹೇಳಿ ಗುರುಜಿ. ಅವಳು ಈಗ ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟು ಅವಳು ಮದುವೆನೇ ಆಗಲ್ಲ ಅಂತ ಹೇಳಿ ಹೆಂಗ್ ಹೇಳಕ್ಕಾಗತ್ತೆ? ಇದು ಯಾಕಾಗಲ್ಲ ಮದುವೆ? ಪ್ರಶ್ನೆ ಆಗತ್ತಲ್ವಾ? ಇಲ್ಲಿ ವಿಷಯ ತಮ್ಮಂದು ಎಜುಕೇಶನ್ ಆಗ್ಲಿ ಅಂತ ಹೇಳ್ತಾವಳೆ ಗುರುಜಿ. ಇದೆಲ್ಲಿ ಯಾರು ಪ್ರಪಂಚದಲ್ಲಿ ಕೇಳಿದ್ದೀನ ಈ ಮಾತನ್ನ? ಅವಳು ಮದುವೆಗೂ ಅವನು ಕೆಲಸ ಸಿಕ್ಕಗೂ ಅವನಿಗೆ ವಿದ್ಯಾಭ್ಯಾಸಕ್ಕೂ ಏನಮ್ಮ ಸಂಬಂಧ? ನೀವು ಇದನ್ನೆಲ್ಲ ಒಪ್ಕತೆ ಕೇಳ್ತಾ ಇದ್ರಲ್ಲ ನಿಮ್ಮ ಮಗಳ ಹತ್ರ ಯೋಚನೆ ಮಾಡಿ. ಗುರುಜಿ, ನಮ್ಮ ಇದು ಯಜಮಾನ್ರು ತೀರೋಗ್ಬಿಟ್ರು. ಯಾವಾಗ? ಆಲೆ 3 ವರ್ಷ ಆಯ್ತು ಗುರುಜಿ. ಏನಾಗಿತ್ತು? ಹಾರ್ಟ್ ಅಟ್ಯಾಕ್ ಆಯ್ತು. ಎಲ್ಲಿ ಆಗಿದ್ದು? ಇಲ್ಲಿ ಮನೇಲೆ ಗುರುಜಿ. ಓಕೆ, ಈಗ ನೀವು ತಿಳ್ಕೊಬೇಕಿತ್ತು, ನಿಮ್ಮ ಯಜಮಾನ ಸತ್ತಾಗಲೇ ರೇವತಿ ನಕ್ಷತ್ರ ಹುಟ್ಟಿದ್ರೆ ಮಗು ತಂದೆ ತಾಯಿ ಎಚ್ಚರಿಕೆಯಿಂದನೇ ಇರಬೇಕು. ಯಾವ್ದು ಹೊಡೆಯತ್ತೋ ಹೇಳಕ್ ಬರಲ್ಲ. ನೀವು ಏನು ಮಾಡಿದ್ದೀರಾ ಹೇಳಿ. ರೇವತಿ ನಕ್ಷತ್ರ, ಒಂದು ನಿಮಿಷ ಕೇಳಿಸ್ಕೊಮ್ಮ. ರೇವತಿ ನಕ್ಷತ್ರದ ಮಗು ಹುಟ್ಟಿದಾಗ ಪ್ರತಿ ವರ್ಷ ಮಗುವಿಗೆ ಮೃತ್ಯುಂಜಯ ಆಯಸ್ಸಿಗನುಸಾರವಾಗಿ ತಂದೆ ತಾಯಿ ಕೂತ್ಕೊಂಡು ಮಾಡ್ತಾನೆ ಇರಬೇಕು ಜೀವನ ಪರ್ಯಂತ. 1 ವರ್ಷ ತಪ್ಸೋಕೆ ಕೂಡ್ದು. ನೀವು ಟೈಮ್ ಇಲ್ಲ, ಹಂಗೆ ಇಲ್ಲ, ಹಿಂಗಿಲ್ಲ ಅಂದರೆ ಕುತ್ಕೊಂಡು ಹೇಳೋದಂತೂ ತಪ್ಪಲ್ಲ. ಯಾವಾಗ ಹೊಡೆಯುತ್ತೋ ಏಟು ಗೊತ್ತಿಲ್ಲ. ಹೇಳಿ ಗುರುಜಿ. ಏನು ಹೇಳಿ? ಈಗ ಹೇಳಿದ್ದು ಅರ್ಥ ಆಗ್ಲ್ವ ನಿಂಗಮ್ಮ? ಅರ್ಥ ಆಯ್ತು ಗುರುಜಿ. ಈಗ ನಿಮ್ಮ ಯಜಮಾನರು ಸತ್ತಾಗಲೇ ನೀನು ತಿಳ್ಕೊಬೇಕಿತ್ತು, ನಮ್ಮ ಯಜಮಾನರು ಯಾಕೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ, ಈ ಮಗು ನಿನ್ನ ಗರ್ಭದಲ್ಲಿ ಬಂದಾಗ ರೇವತಿ ನಕ್ಷತ್ರ ಮಗು ಬಂದರೆ ತಂದೆಗೆ ತಾಯಿಗೆ ಇಬ್ಬರಲ್ಲಿ ಯಾರಿಗೆ ಬೇಕಾದ್ರೂ ಹುಷಾರು ತಪ್ಪಿ ಮತ್ತೆ ಚೇತರಿಸ್ಕೋತಾರ ಅಂತ ಹೇಳಕ್ಕೆ ಬರಲ್ಲ. ಎಲ್ಲಿ ಬಡಿಯುತ್ತೋ ಹೇಳಕ್ಕೆ ಬರಲ್ಲ. ಜೋಪಾನ ಏನು ತುಂಬ ಪಿಕ್ಚರ್ ಮುಂದೆ ಒಟ್ಟೋಗೈತೆ, ಹೆದರ್ಕೋಬೇಡ. ನಿಮ್ಮ ಯಜಮಾನ್ರು ಫೋಟೋ ಹಾಕಿದ್ಯಾ ಮನೇಲಿ? ಗುರುಜಿ ಹಾಕಿದ್ದೀನಿ. ಯಾರು ಪೂಜೆ ಮಾಡೋದು? ಪೂಜೆ ಮಗಳನ್ನು ಮಾಡ್ತಾಳೆ, ನಾವು ಮಾಡಿ ಪೂಜೆ ಮಾಡ್ತಾನೇ ಕೂತ್ಕೊಳ್ಳಿ. ಕಣ್ಣಲ್ಲಿ ನೀರು ಹಾಕಿ ಪೂಜೆ ಮಾಡಿ. ನೀವು ಫೋಟೋ ನೋಡಿ ಅಳ್ತಾ ಇರಿ. ಏನಮ್ಮ ಕರ್ಮ ಇದು? ಸತ್ತೋರ್ ಫೋಟೋ ಮನೇಲಿ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಮನೇಲಿ ಏನಮ್ಮ ಆಗತ್ತೆ? ದುಃಖನೇ ಪ್ರಾಪ್ತಿ ಆಗೋದು. ಊಟ ಹಾಕ್ರಿ ಅವ್ರಿಗೆ ಅಂತಂದರೆ ಫೋಟೋ ಪೂಜೆ ಮಾಡ್ತೀನಿ, ಅರ್ಶಿನ ಕುಂಕುಮ ಹಚ್ತೀನಿ, ದೇವ್ರಿಗೂ ಗಂಧದ ಕಡ್ಡಿ, ಸತ್ತವ್ರಿಗೂ ಗಂಧದ ಕಡ್ಡಿ. ಯಾವ ಅರ್ಥದಲ್ಲಿ ಬದುಕ್ತಾ ಇದ್ದೀವಿ ನಾವು ಪ್ರಪಂಚದಲ್ಲಿ? ಈ ಮಂಡತನ ದಯವಿಟ್ಟು ಬಿಡಿ. ಸತ್ತವ್ರಿಗೆ ಪೂಜೆ ಎಲ್ಲ ಮಾಡೋದು, ಅನ್ನ ಹಾಕಬೇಕು ಅವ್ರಿಗೆ. ಇದನ್ನ ಮಾಡಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಗುರುಜಿ ವರ್ಷ ತುಂಬದ್ರೊಳಗೆ ತಿಂಗಳ ಹಾಕೋದು, ಆಮೇಲೆ ಅಮ್ಮ ನೀವು ಎಡೆ ಹಾಕೋ ಸಂಪ್ರದಾಯದವ್ರು. ನೀವು ಎಡೆ ತಾನೇ ಹಾಕ್ತಾ ಇರೋದು ನೀವು. ಮತ್ತೆ ಏನು ಎಡೆ ಹಾಕ್ಬಿಟ್ರೆ ಎಲ್ಲಿಗೆ ಬಂದ್ಬಿಡುತ್ತೆ? ಇವತ್ತು ಅದನ್ನೇ ಕಾರ್ಯಕ್ರಮ ಹೇಳ್ತಾ ಇದ್ದೀನಿ. ಎಡೆ ಹಾಕದವ್ರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲ್ಲ, ಚಪ್ರ ಹಾಕಲ್ಲ. ನೀವು ಹೇಳೋದು ಮರುತ್ತೆ, ಮಕ್ಕಳು ಯಾರು ಮದುವೆ ಮಾಡ್ಕೊಳ್ಳಲ್ಲ. ಎಡೆ ಹಾಕೋದವ್ರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ. ನಡೆದರೂ ಯಾವ ಕಾರಣಕ್ಕೂ ಊರ್ಜಿತವಾಗಲ್ಲ. ಕಿತ್ಕೊಂಡು ಹೋಗುತ್ತೆ, ಕೋರ್ಟ್ಗೆ ಹೋಗುತ್ತೆ, ಸ್ಟೇಷನ್ಗೆ ಹೋಗುತ್ತೆ, ಮದುವೆ ಆಗುತ್ತೆ. ಅನುಭವಿಸಿ. ಯಾವ ಕಾರಣಕ್ಕೂ ಇಲ್ಲಿ ಬಗ್ಗೋ ಮಾತೇ ಇಲ್ಲ. ಹಿರಿಯರಲ್ಲಿ ಇರ್ತಕ್ಕಂತಹ ಆಶೀರ್ವಾದವನ್ನು ಪಡಿತಕ್ಕಂತಹ ಸತ್ಯ ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳಲ್ವೋ, ಸತ್ತವ್ರ ಫೋಟೋಗೆ ಪೂಜೆ ಮಾಡೋದು ಎಲ್ಲಿವರೆಗೂ ನಾವು ಬಿಡಲ್ವೋ, ಸತ್ತವ್ರ ಫೋಟೋ ಮನೇಲಿ ಇರಬೇಕಾದ್ರೂ ಅದಕ್ಕೆ ಅದೊಂದು ಕ್ಲಾರಿಟಿ ಇದೆ. ಅದು ಹೇಳ್ಕೊಡ್ತೀನಿ ಸಮಯ ಬಂದಾಗ. ಯಾವ ರೀತಿ ಫೋಟೋ ಮಾಡಿಸ್ಬೇಕು, ಫೋಟೋ ಹೇಗಿರಬೇಕು, ಫೋಟೋ ಎಲ್ಲಿಡಬೇಕು, ಅದು ಹೇಗೆ ಅದನ್ನು ನಾವು ತಿಳ್ಕೋಬೇಕು. ಈ ಸತ್ಯವನ್ನು ಸಮಯ ಬಂದಾಗ ಹೇಳ್ತೀನಿ. ನೀವು ಮಾಡಿಸೋ ಅರ್ಧ ಫೋಟೋ ಮಾಡ್ತಿರಲ್ಲ, ಕೈ ಇಲ್ಲ ಕಾಲಿಲ್ಲ, ಬೂತಕ್ಕೆ ಪೂಜೆ ಮಾಡೋದು, ಸತ್ತವ್ರ ಫೋಟೋ ಗಿಣಿ ಅಂತ ಲೈಟ್ ಹಾಕ್ಬಿಡ್ತೀರಾ. ಇದೊಂದು ಚೆನ್ನಾಗಿ ಕಲ್ತಾರೆ. ದೇವ್ರಿಗೂ ಲೈಟು, ಸತ್ತವ್ರಿಗೂ ಲೈಟು. ಅಲ್ಲೂ ಮಿಣಿಮಿಣಿ ಅಂತ ಇರ್ತದೆ, ಇಲ್ಲೂ ಮಿಣಿಮಿಣಿ ಅಂತ ಇರ್ತದೆ. ಜೀವನದಲ್ಲಿ ಯಾವುದೂ ಮಿಣಿಮಿಣಿ ಇಲ್ಲ. ಇದೆಲ್ಲ ಬಿಡಿ. ತಪ್ಪು ಸಂಪ್ರದಾಯಗಳನ್ನ ದಯವಿಟ್ಟು ಬಿಡಿ. ಸಾಧ್ಯವಾದಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಂದು ಮಗು ವಿಷಯ ತಿಳ್ಕೊಂಡ್ರೆ ಇಡೀ ಕುಟುಂಬದ ವಿಚಾರ ಸಿಗುತ್ತೆ, ವಂಶದ ಸಿಕ್ಕತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಸ್ತ್ರೀಯರಿಗೆ ಶಾಂತಿ ಸಿಗುವಂತಹ ವಿಚಾರ ದೀಪಜ್ಯೋತಿಯಿಂದಲೇ ಸಾಧ್ಯವಾಗುತ್ತದೆ ಅನ್ನುವಂಥ ವಿಚಾರನ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019493937.